Very good morning. In regarding the managerial economics, I think we have completed two modules where we covered major two aspects. One it is regarding the demand function and then production function ಬಗ್ಗೆ ನಾವು ಮಾತಾಡಿದ್ವಿ. Um, so let us share the syllabus copy which we have discussed in the previous classes so that we can understand where exactly we are in. So ಎಲ್ಲಿದ್ದೀವಿ ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ ನಮಗೆ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? Yes, sir. Okay. I think ನಾನು ಮಾತಾಡಬೇಕಾದಾಗ ಯೂನಿಟ್ ನಂಬರ್ 1 ನಲ್ಲಿ ಡಿಮ್ಯಾಂಡ್ ಅನಾಲಿಸಿಸ್ ಬಗ್ಗೆ ಮಾತಾಡಿವಿ. ಯಾವ ರೀತಿ ಡಿಮ್ಯಾಂಡ್ ಫ್ಲಕ್ಚುಯೇಷನ್ಸ್ ಇರುತ್ತೆ, ಪ್ರೈಸ್ ಅಲ್ಲಿ ವೇರಿಯೇಷನ್ಸ್ ಆದ್ರೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ಡ್ ಆಗಿ ಡಿಮ್ಯಾಂಡ್ ಬಗ್ಗೆ ಮಾತಾಡಿದ್ವಿ. ಸೊ ಬೇಸ್ಡ್ ಆನ್ ದ ಡಿಮ್ಯಾಂಡ್ ನಮ್ಮ ಫರ್ಮ್ ಅಲ್ಲಿ ಏನಾಗಬೇಕು, ನೆಕ್ಸ್ಟ್ ಪ್ರೊಡಕ್ಷನ್ ನಡಿಬೇಕು. ಸೊ ಪ್ರೊಡಕ್ಷನ್ ಫಂಕ್ಷನ್ ಅಥವಾ ಪ್ರೊಡಕ್ಷನ್ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡಿದ್ವಿ. ಅದಾದ್ಮೇಲೆ ಅದರಲ್ಲಿ ಬರುವಂತಹ ಕಾಸ್ಟ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಗಳ ಬಗ್ಗೆನೂ ಸಹ ಮಾತಾಡಿದ್ವಿ. ಸೊ ಪ್ರೊಡಕ್ಷನ್ ಆಗಿದೆ, ಡಿಮ್ಯಾಂಡ್ ಎಷ್ಟಿದೆ ಅನ್ನೋದು ಗೊತ್ತಾಗಿದೆ. ನೌ ದ ನೆಕ್ಸ್ಟ್ ಪ್ರಾಬ್ಲಮ್ ಆರ್ ನೆಕ್ಸ್ಟ್ ಕ್ವಶನ್ ಇಸ್ ಪ್ರೈಸ್ ಫಿಕ್ಸೇಷನ್. ಈಗ ಹೊರಗಡೆ ಮಾರ್ಕೆಟ್ ಅಲ್ಲಿ 50,000 ಡಿಮ್ಯಾಂಡ್ ಇದೆ ಅನ್ನೋದು ಗೊತ್ತಾಯ್ತು. ಓಕೆ, 50,000 ಡಿಮ್ಯಾಂಡ್ ಇದೆ ಅಂದ್ರೆ 50,000 ನೀವೇನ್ ಮಾಡ್ಬೇಕು, ಪ್ರೊಡ್ಯೂಸ್ ಮಾಡಬೇಕು. ಸೊ ಪ್ರೊಡ್ಯೂಸ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಿ ಆಯ್ತು. ಪ್ರೊಡ್ಯೂಸ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಕೆಲಸ ಏನಪ್ಪಾ, ಹೊರಗಡೆ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬೇಕು. ನಾನು ಹೊರಗಡೆ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಬೇಕು ಅಂತ ಅಂದ್ರೆ ಎಷ್ಟು ಪ್ರೈಸ್ ನ ಸೆಟ್ ಮಾಡಬೇಕು, ಯಾವ ಪ್ರೈಸ್ ನ ಇಟ್ಕೊಂಡು ನಾನು ಏನ್ ಮಾಡ್ಬೇಕು, ಇವಾಗ ಸೇಲ್ ಮಾಡಬೇಕು ಪ್ರಾಡಕ್ಟ್ ನ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಈ ಒಂದು 3ನೇ ಮಾಡ್ಯೂಲ್ ಇಟ್ಟಿದ್ದಾರೆ, ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಪ್ರೈಸ್ ಅಂಡ್ ಔಟ್ಪುಟ್ ಡಿಸಿಷನ್ಸ್ ಅಂಡರ್ ಕಾಂಪಿಟೇಟಿವ್ ಕಂಡೀಷನ್ಸ್ ಅಂತ. ಐ ಥಿಂಕ್ ನಿಮ್ಗೆ ಈ ಟರ್ಮಿನಾಲಜೀಸ್ ಗಳೆಲ್ಲ ಜ್ಞಾಪಕ ಇದೆ ಅಂತ ಅನ್ಕೊಂಡಿದೀನಿ. ಸರ್ ನೋ? ಪರ್ಫೆಕ್ಟ್ ಕಾಂಪಿಟೇಷನ್, ಮೊನಾಪೊಲಿ ಕಾಂಪಿಟೇಷನ್, ಮೊನಾಪೊಲಿಸ್ಟಿಕ್ ಕಾಂಪಿಟೇಷನ್, ಆಲಿಗೋಪೊಲಿ ಕಾಂಪಿಟೇಷನ್ ಅಂತ ಕೇಳಿದೀರಾ? ಎಸ್ ಸರ್, ಕೇಳಿದೀರಾ? ಓಕೆ. ಸೊ ಮೇ ಬಿ ನಿಮ್ಮ ಎಕನಾಮಿಕ್ಸ್ ಎಲ್ಲ ಐ ಥಿಂಕ್ ಸ್ಟಾರ್ಟಿಂಗ್ ನೀವು ಓದ್ಬೇಕಾದ್ರೆ ಈ ಕಾನ್ಸೆಪ್ಟ್ಸ್ ಗಳನ್ನೆಲ್ಲ ಓದಿದ್ರಿ ಅಂತ. ನಾವು ಈ 4 ಸಿಚುವೇಶನ್ಸ್ ಗಳಲ್ಲಿ ನಿಮ್ಮ ಪ್ರೈಸ್ ಯಾವ ರೀತಿ ಬದಲಾವಣೆ ಆಗುತ್ತೆ, ಮಾರ್ಕೆಟ್ ಯಾವ ರೀತಿ ಇರುತ್ತೆ, ಮತ್ತೆ ನಿಮ್ಮ ಮಾರ್ಕೆಟ್ ಅಲ್ಲಿ ಡಿಸಿಷನ್ಸ್ ಗಳನ್ನ ಯಾವ ರೀತಿ ತಗೊಳ್ತೀರಾ, ಈ ಕೆಲವೊಂದು ಕಾನ್ಸೆಪ್ಟ್ಸ್ ಗಳನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ಇಲ್ಲಿ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಓಕೆ. ನಾವು ಈಗ ನಾನು ಎಲ್ಲಾ ಟೈಮಲ್ಲೂ ಎಲ್ಲಾ ಸಮಯದಲ್ಲೂ ನಾನು ಒಂದೇ ರೀತಿ ಪ್ರೈಸ್ ನ ಸೆಟ್ ಮಾಡೋದಕ್ಕಾಗಲ್ಲ. ಸೊ ಒಂದೊಂದು ಸಿಚುವೇಶನ್ಗೆ ತಕ್ಕನಾಗಿ ಏನಾಗುತ್ತೆ, ನನ್ನ ಒಂದು ಪ್ರೈಸ್ ಫಿಕ್ಸೇಷನ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಈ ತರ ಚೇಂಜ್ ಆಗ್ತಿರೋಂತಹ ಸಿಚುವೇಶನ್ ಅಲ್ಲಿ ಸೊ ಒಂದು ಆರ್ಗನೈಸೇಷನ್ ಅಥವಾ ಒಂದು ಫರ್ಮ್ ಯಾವ ರೀತಿ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ಅನ್ನೋದನ್ನ ಸ್ಟಡಿ ಮಾಡೋದಿದೆಯಲ್ಲ, ಸೊ ಅದನ್ನೇ ನಾವ್ ಏನ್ ಮಾಡ್ತೀವಿ, ಯೂನಿಟ್ 3 ಅಲ್ಲಿ ನಾವೇನ್ ಮಾಡ್ತೀವಿ, ಕಲಿತಾ ಹೋಗ್ತೀವಿ. ದಟ್ ಈಸ್ ಪ್ರೈಸ್ ಅಂಡ್ ಔಟ್ಪುಟ್ ಡಿಸಿಷನ್ಸ್ ಅಂಡರ್ ಕಾಂಪಿಟೇಟಿವ್ ಕಂಡೀಷನ್ಸ್ ಅಂತ. ಯೂಶುವಲಿ ಆರ್ಗನೈಸೇಷನ್ಸ್ ಗಳಲ್ಲಿ ಏನಾಗುತ್ತೆ, ಯಾವ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ, ಒಂದು ಯಾವ ಏರಿಯಾದಲ್ಲಿ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದಾರೆ, 2 ಯಾವ ರೀತಿಯಾದಂತಹ ಕನ್ಸ್ಯೂಮರ್ಸ್ ಇರ್ತಾರೆ, ಇದು 3. ಈ ತರ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಗಳು ಇಟ್ಕೊಂಡು ಏನಾಗುತ್ತೆ, ನಿಮ್ಮ ಪ್ರೈಸ್ ಫಿಕ್ಸೇಷನ್ ಏನಾಗುತ್ತೆ ನಡೀತಾ ಹೋಗುತ್ತೆ. ನಾವು ಈ ತರ ಪ್ರೈಸ್ ಫಿಕ್ಸೇಷನ್ ಗಳನ್ನ ನಾವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಹೋಪ್ ನಾನು ಮಾತಾಡ್ತಿರೋದು ನಿಮ್ಗೆಲ್ಲ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಎಸ್ ಆರ್ ನೋ? ಎಸ್ ಸರ್. Yes, sir. ಓಕೆ. ಸೊ ಅದರಿಂದ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ, ಯಾವ ರೀತಿ ಒಂದು ಪ್ರೈಸಿಂಗ್ ಡಿಸಿಷನ್ಸ್ ಗಳು ಚೇಂಜ್ ಆಗುತ್ತೆ ವೆನ್ ಯು ಆರ್ ಇನ್ ದ ಪರ್ಫೆಕ್ಟ್ ಕಾಂಪಿಟೇಷನ್, ವೆನ್ ಯು ಆರ್ ಇನ್ ದ ಮೊನಾಪೊಲಿ ಕಾಂಪಿಟೇಷನ್, ವೆನ್ ಯು ಆರ್ ಇನ್ ಮೊನಾಪೊಲಿಸ್ಟಿಕ್ ಕಾಂಪಿಟೇಷನ್ ಅಂಡ್ ವೆನ್ ವಿ ಆರ್ ಇನ್ ದ ಆಲಿಗೋಪೊಲಿ ಕಾಂಪಿಟೇಷನ್. ಈ 4 ಈ ಪರ್ಫೆಕ್ಟ್ ಮತ್ತೆ ಇಂಪರ್ಫೆಕ್ಟ್ ಕಾಂಪಿಟೇಷನ್ಸ್ ಗಳ ಟೈಮ್ ಅಲ್ಲಿ ಸೊ ಯಾವ ರೀತಿ ಒಂದು
ನಿಮ್ಮ ಪ್ರೈಸ್ ಅಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡೋದಿದೆಯಲ್ಲ, ಸೊ ದಟ್ ಈಸ್ ವಾಟ್ ವಿ ವಿಲ್ ಗೋ ಟು ಡಿಸ್ಕಸ್ ಇಟ್ ಇನ್ ದ ಮಾಡ್ಯೂಲ್ ನಂಬರ್ 3. ಓಕೆ, ನಾ ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು 3 ಮೇಜರ್ ವಿಚಾರಗಳು. ಒಂದು, ಯಾವ ಪರ್ಟಿಕ್ಯುಲರ್ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಅನ್ನೋ ಒಂದು. 2, ಈ ಪರ್ಟಿಕ್ಯುಲರ್ ಮಾರ್ಕೆಟ್ ಅಲ್ಲಿ ನಾವು ಯಾವ ರೀತಿ ಪ್ರೈಸ್ ನ ಫಿಕ್ಸೇಷನ್ ಮಾಡಬೇಕು. ಅಂಡ್ 3ನೇ ವಿಚಾರ, ಸೊ ಯಾವ ರೀತಿ ನಾನು ಡಿಸಿಷನ್ಸ್ ಗಳ ತಗೊಂಡ್ರೆ ನನ್ನ ಒಂದು ಕಂಪನಿ ಒಂದು ಪ್ರಾಫಿಟಬಿಲಿಟಿನ ಚೆನ್ನಾಗಿ ಇಂಪ್ರೂವ್ ಮಾಡಬಹುದು. ಈ 3 ವ್ಯತ್ಯಾಸಗಳನ್ನ ನಾವ್ ಏನ್ ಮಾಡ್ಬೇಕಾದ್ರೆ ಈ ಒಂದು ಈ ಒಂದು ಮಾಡ್ಯೂಲ್ ನಂಬರ್ 3 ಅಲ್ಲಿ ನಾವು ಕಲಿಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ವಿ ವಿಲ್ ಗೋನ್ ಟು ಡಿಸ್ಕಸ್ ಇನ್ ದ ಮಾಡ್ಯೂಲ್ ನಂಬರ್ 3. Now let us share my PPT screen. ಈ 3 ಅಥವಾ 4 ಏನ್ ಕಾನ್ಸೆಪ್ಟ್ಸ್ ಗಳಿದೆ, ಈ 4 ಕಾನ್ಸೆಪ್ಟ್ಸ್ ಗಳಿಗೆ ಹೋಗೋದಕ್ಕಿಂತ ಮುಂಚೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಕಾಲ್ಡ್ ಆಸ್ ಮಾರ್ಕೆಟ್ ಸ್ಟ್ರಕ್ಚರ್. ಈ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ನಾವೇನ್ ಮಾಡ್ಬೇಕಾಗತ್ತೆ, ಕಲಿಬೇಕಾಗತ್ತೆ. ಈ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅಂದ್ರೆ ಏನು, ಈ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ಗಳು ಬರುತ್ತೆ, ಈ ಒಂದು ಕಾನ್ಸೆಪ್ಟ್ಸ್ ಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ ಈ ಒಂದು ಮಾಡ್ಯೂಲ್ ನಂಬರ್ 3 ಅಲ್ಲಿ ನಾವು ಕಲಿಬೇಕಾಗತ್ತೆ. ಸೊ ಲೆಟ್ ಮೀ ಶೇರ್ ದ ಸ್ಕ್ರೀನ್ ನೌ. Hope this screen is visible, right? Module number 3, price and output decisions under competitive conditions anta. Yes, sir. Yes, sir. Yes, sir. So these are the concepts that we are discussing in this module number 3. Now let me start with what exactly mean by market structure. Ivattu ನಾವು ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ ನ ನಾವೇನ್ ಕಲಿಯಕ್ ಹೋಗ್ತಿದೀವಿ, ಅದನ್ನ ಕಲಿಯೋದಕ್ಕಿಂತ ಮುಂಚೆ ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅಂದ್ರೆ ಏನು, ಈ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ಇರುತ್ತೆ ಈ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನೋದನ್ನ ಏನ್ ಮಾಡ್ಬೇಕಾಗತ್ತೆ, ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ನಿಮ್ಗೆ ತುಂಬಾ ಡೆಪ್ತ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಬರೀ ನಮ್ಮ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಇಂದ ಏನನ್ನ ಮಾತಾಡಬೇಕು ಅದನ್ನ ಮಾತ್ರ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ವಾಟ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ಸ್ ಇಸ್. ಅಲ್ಲಿ ನಾನು ನಿಮ್ಗೆ 3 ಕ್ವಶನ್ ನ ಕೇಳಿದ್ದೀನಿ, ಯಾರಾದ್ರೂ ಒಬ್ರು ಓದಕ್ಕಾಗತ್ತಾ? Sir, Ota. ಓದಿ. Whether they will charge a high or low price, whether they will make a large or small amount of profit, and whether they will produce efficiently. 3 ಕ್ವಶನ್ ಅಲ್ಲಿ ಕೇಳಿದರೆ ಏನು ಅಂತ ಅಂದ್ರೆ, ಯೂಶುವಲಿ ಎಕನಾಮಿಕ್ಸ್ಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅಥವಾ ಯಾವ ರೀತಿ ಕಲಿತಾರೆ ಈ ಒಂದು ಕಾನ್ಸೆಪ್ಟ್ ಅನ್ನ ಅಂತ. ವೆದರ್ ದೇ ವಿಲ್ ಚಾರ್ಜ್ ಎ ಹೈ ಆರ್ ಲೋ ಪ್ರೈಸ್ ಅಂತ. ಇವತ್ತು ನಾನು ಒಂದು ಪ್ರಾಡಕ್ಟ್ ನ ಮಾರ್ಕೆಟ್ ಬಿಟ್ಟಿದ್ದೀನಿ ಅಂದ್ರೆ ನಾನು ಯಾವ ರೇಟ್ ಅಲ್ಲಿ ಫಿಕ್ಸ್ ಮಾಡ್ಲಿ, ಕಡಿಮೆ ರೇಟ್ ಅಲ್ಲಿ ಪ್ರೈಸ್ ಫಿಕ್ಸ್ ಮಾಡ್ಲಾ, ಜಾಸ್ತಿ ರೇಟ್ ಅಲ್ಲಿ ಪ್ರೈಸ್ ಫಿಕ್ಸ್ ಮಾಡ್ಲಾ. 2ನೇ ಕ್ವಶನ್, ವೆದರ್ ದೇ ವಿಲ್ ಮೇಕ್ ಅ ಲಾರ್ಜ್ ಆರ್ ಸ್ಮಾಲ್ ಅಮೌಂಟ್ ಆಫ್ ಪ್ರಾಫಿಟ್. ನಾನು ಎಷ್ಟು ಪ್ರಾಫಿಟ್ ನ ಇಟ್ಕೊಳ್ಬೇಕು, 50 ರೂಪಾಯಿ ಇರೋ ಪ್ರಾಡಕ್ಟ್ ನ 60 ರೂಪಾಯಿಗೆ ಸೇಲ್ ಮಾಡ್ಬೇಕಾ, 50 ರೂಪಾಯಿ ಇರೋ ಪ್ರಾಡಕ್ಟ್ ನ 80 ರೂಪಾಯಿಗೆ ಸೇಲ್ ಮಾಡ್ಬೇಕಾ, ಇಲ್ಲಿ 10 ರೂಪಾಯಿ ಪ್ರಾಡಕ್ಟ್ ಅಲ್ಲಿ 30 ರೂಪಾಯಿ ಪ್ರಾಫಿಟ್, ಯಾವ ಪ್ರಾಫಿಟ್ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ನ ಸೇಲ್ ಮಾಡಬೇಕು. 3rd ಪಾಯಿಂಟ್, ವೆದರ್ ದೇ ವಿಲ್ ಪ್ರೊಡ್ಯೂಸ್ ಎಫಿಷಿಯಂಟ್ಲಿ. ನಾನು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕಾದಾಗ ವೆದರ್ ದೇ ಆರ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ ಬೈ ಯುಟಿಲೈಸಿಂಗ್ ದ ರಿಸೋರ್ಸಸ್ ಇನ್ ಅನ್ ಆಪ್ಟಿಮಲ್ ಮ್ಯಾನರ್. ಆ ರೀತಿ ಅವ್ರು ಏನ್ ಮಾಡ್ತಿದಾರೆ, ಯುಟಿಲೈಸ್ ಮಾಡ್ಕೊಳ್ತಾರ ಇಲ್ವಾ ಏನ್ ಮಾಡ್ಬೇಕಾಗುತ್ತೆ, ಚೆಕ್ ಮಾಡ್ಬೇಕಾಗುತ್ತೆ. ಯೂಶುವಲಿ ಯಾವುದೇ ಒಂದು ಕಂಪನಿ ಆಗಿರ್ಲಿ ಅಥವಾ ಯಾರೇ ಒಬ್ಬ ಮ್ಯಾನೇಜರಿಯಲ್ ಎಕನಾಮಿಸ್ಟ್ ಆಗಿರ್ಲಿ, ಅವ್ರು ಯೋಚನೆ ಮಾಡ್ಬೇಕಾಗಿರೋ 3 ಕಾನ್ಸೆಪ್ಟ್ಸ್ ಗಳು ಇದು. ಪ್ರೈಸ್ ಯಾವ ರೀತಿ ಫಿಕ್ಸ್ ಆಗಬೇಕು, ಎಷ್ಟು ಪ್ರಾಫಿಟ್ ಅನ್ನ ಇಟ್ಕೊಳ್ಬೇಕು, ಎಷ್ಟು ಎಫಿಷಿಯಂಟ್ ಆಗಿ ನನ್ನ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು. ಈ 3 ಕ್ವಶನ್ಗೆ ಆನ್ಸರ್ ಯಾವ್ದ್ರ ಮುಖಾಂತರ ಗೊತ್ತಾಗುತ್ತೆ ಅಂದ್ರೆ ನಿಮ್ಗೆ ಈ ಮಾರ್ಕೆಟ್ ಸ್ಟ್ರಕ್ಚರ್ ಮುಖಾಂತರ ಏನಾಗುತ್ತೆ ಗೊತ್ತಾಗುತ್ತೆ. ಸರ್ ಹಾಗಾದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅಂದ್ರೆ ಏನು? ದ ಮಾರ್ಕೆಟ್ ಸ್ಟ್ರಕ್ಚರ್ ಹಿಯರ್ ಇನ್ ದ ಸೆನ್ಸ್ characteristics of market such as number of firms, nature of their product, availability of knowledge, extent of barriers to entry with the effect of
ಎಫೆಕ್ಟ್ ದ ಬಿಹೇವಿಯರ್ ಆಫ್ ದ ಫರ್ಮ್ಸ್ ಇನ್ ದ ಮಾರ್ಕೆಟ್. 4 ಲಕ್ಷಣಗಳನ್ನ ಇಟ್ಕೊಂಡು ಏನ್ ಮಾಡ್ತಿರಂತೆ, ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಹೇಳ್ತಿರಂತೆ. ಏನೇನು ಅಂತ ಅಂದ್ರೆ, ಒಂದು ನಂಬರ್ ಆಫ್ ಫರ್ಮ್ಸ್, ಒಂದು ಲೊಕೇಶನ್ ಅಲ್ಲಿ ಎಷ್ಟು ಸೇಮ್ ಟೈಪ್ ಆಫ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪ್ನೀಸ್ಗಳಿದಾವೆ, ಯಾವ ರೀತಿಯಾದಂತಹ ಸಿಮಿಲಾರಿಟಿ ಇರುವಂತಹ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಆ ಪ್ರಾಡಕ್ಟ್ ಬಗ್ಗೆ ಜನಗಳಿಗೆ ಇರುವಂತಹ ನಾಲೆಡ್ಜ್ ಎಷ್ಟು, ಆ ಪರ್ಟಿಕ್ಯುಲರ್ ಮಾರ್ಕೆಟ್ಗೆ ನಾನು ಎಂಟ್ರಿ ಆಗ್ಬೇಕಾದಾಗ ಅಥವಾ ಎಕ್ಸಿಟ್ ಆಗ್ಬೇಕಾದಾಗ ನನಗೆ ಆಗುವಂತಹ ಪ್ರಾಬ್ಲಮ್ಸ್ಗಳು ಏನು, ಈ ಎಲ್ಲಾ ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಿ ಇಟ್ಕೊಂಡು ನಾವೇನ್ ಮಾತಾಡ್ತೀವಿ, ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಅ ಫರ್ಮ್ ದಟ್ ಫೇಸಸ್ ಕಾಂಪಿಟೇಷನ್ ಫ್ರಮ್ ಮೆನಿ ಫರ್ಮ್ಸ್ ಇಸ್ ಲೈಕ್ಲಿ ಟು ಚಾರ್ಜ್ ಅ ಲೋ ಪ್ರೈಸ್, ಮೇಕ್ ಅ ಸ್ಮಾಲ್ ಅಮೌಂಟ್ ಆಫ್ ಪ್ರಾಫಿಟ್ ಅಂಡ್ ಪ್ರೊಡ್ಯೂಸ್ ಎಫಿಷಿಯಂಟ್ಲಿ. ಏನಪ್ಪ ಹಿಂಗಂತ ಅಂದ್ರೆ, ಫರ್ಮ್ ದಟ್ ಫೇಸಸ್ ಕಾಂಪಿಟೇಷನ್ ಫ್ರಮ್ ಮೆನಿ ಫರ್ಮ್ಸ್ ಅಂತ ಅರ್ಥ ಏನು? ಸೇ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಇಲ್ಲಿದೆ. ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ನ ಸುತ್ತ ಮೇ ಬಿ ಸಮ್ವೇರ್ ಅರೌಂಡ್ 20 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ನಿಮಗೆ ಮೈಸೂರು ಯೂನಿವರ್ಸಿಟಿನೂ ಸಿಗುತ್ತೆ, ಮಂಡ್ಯ ಯೂನಿವರ್ಸಿಟಿನೂ ಸಿಗುತ್ತೆ, ಜೊತೆಗೆ ನಿಮ್ಗೆ ಬೇರೆ ಆಟೋನಮಸ್ ಇನ್ಸ್ಟಿಟ್ಯೂಟ್ಗಳು ಸಿಗುತ್ತೆ. ನಾವು ದೇರ್ ಇಸ್ ಅ ಹ್ಯೂಜ್ ಕಾಂಪಿಟೇಷನ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಅಂಡ್ ಈಸ್ ಲೈಕ್ಲಿ ಟು ಚಾರ್ಜ್ ಅ ಲೋ ಪ್ರೈಸ್. ನಾನು ಆ ಕಾಂಪಿಟೇಷನ್ ನ ಬೀಟ್ ಮಾಡೋದಕ್ಕೆ ಏನ್ ಮಾಡ್ತೀನಿ, ನನ್ನ ಪ್ರೈಸ್ ಅಲ್ಲಿ ಏನ್ ಮಾಡ್ತೀನಿ, ಕಡಿಮೆ ಮಾಡ್ಕೊಳ್ತೀನಿ. ಬಿಕಾಸ್ ಐ ನೀಡ್ ಟು ಅಟ್ರಾಕ್ಟ್ ಮೋರ್ ಸ್ಟೂಡೆಂಟ್ಸ್ ವಿತೌಟ್ ಟೇಕಿಂಗ್ ಎನಿ ಪ್ರಾಫಿಟ್ ಅಂಡ್ ಪ್ರೊಡ್ಯೂಸ್ ಎಫಿಷಿಯಂಟ್ಲಿ. ಮೈಸೂರು ಸಿಟಿ ಏನೋ ಒಂದು ಪ್ರೊಡ್ಯೂಸ್ ಮಾಡ್ತಾ ಇದೆ, ಮಂಡ್ಯ ಯೂನಿವರ್ಸಿಟಿ ಏನೋ ಪ್ರೊಡ್ಯೂಸ್ ಮಾಡ್ತಾ ಇದೆ, ಅಕ್ಕಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿ ಏನೋ ಒಂದು ಪ್ರೊಡ್ಯೂಸ್ ಮಾಡ್ತಾ ಇದೆ. ಪ್ರೊಡ್ಯೂಸ್ ಮಾಡ್ತಿರುವಂತ ಸಿಮಿಲರ್ ಪ್ರಾಡಕ್ಟ್ಗೆ ಫಿಕ್ಸ್ ಮಾಡ್ತಿರುವಂತ ಪ್ರೈಸು ಎಲ್ಲಾ ಕಡೆ ಪ್ರೈಸ್ಗಳು ಫಿಕ್ಸ್ ಆಗಿದೆ. ಬಟ್ ನಾನು ಈ ಕಾಂಪಿಟೇಷನ್ ಅಲ್ಲಿ ಸಸ್ಟೈನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ತೀನಿ, ಅವ್ರಿಬ್ರಿಗಿಂತ ನಾನು ಪ್ರೈಸ್ ನ ಏನ್ ಮಾಡ್ತೀನಿ, ಕಡಿಮೆ ಮಾಡ್ಕೊಳ್ತೀನಿ. ಕಡಿಮೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾನು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೋದು. ಇದು ಕೆಲವೊಂದ್ಸಲಿ ಉಲ್ಟನೂ ಆಗುತ್ತೆ. ಕಾಂಪಿಟೇಷನ್ ಇಲ್ಲ ಅಂತ ಅಂದಾಗ ನೀನು ಜಾಸ್ತಿ ಪ್ರೈಸ್ ಫಿಕ್ಸ್ ಮಾಡ್ತೀಯ, ಜಾಸ್ತಿ ಪ್ರಾಫಿಟ್ ನ ಪಡ್ಕೊಳ್ತೀಯ. ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್, a firm may not charge the same price for each unit of a good, and this practice is known as price discrimination. ಕೆಲವೊಂದ್ಸಲಿ ಏನಾಗುತ್ತೆ, ಪ್ರಾಡಕ್ಟ್ ನ ಐ ಥಿಂಕ್ ಅಬ್ಸರ್ವ್ ಮಾಡ್ಬೋದು ನಾವು, ಸೇಮ್ ಪ್ರಾಡಕ್ಟ್ ಅನ್ನೇ ನಾನು ಫುಟ್ಪಾತ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೂ ಅದೇ ತರ ಪ್ರಾಡಕ್ಟ್ ನ ಇವತ್ತು ನೀವು ನಕ್ಷತ್ರದಲ್ಲಿ ಹೋಗಿ ನೀನ್ ಪರ್ಚೇಸ್ ಮಾಡೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಯಾಕೆ? ಬಿಕಾಸ್ ನಿಮ್ಗೆ ಯಾವ್ದೋ ಒಂದು ಕ್ಲಾತ್ ನಿನ್ಗೆ ಯಾವ್ದೋ ಒಂದು ಬೇಕು, ಓಕೆ, ನಿನ್ ವಿ ರೋಡ್ ಅಲ್ಲಿ ನಿನ್ಗೆ ಆ ಬಟ್ಟೆ ಸಿಗ್ತಾ ಇದೆ, ಅಲ್ಲಿ ಫಿಕ್ಸ್ ಮಾಡೋ ಪ್ರೈಸ್ಗೂ ಅದೇ ನೀವು ನಕ್ಷತ್ರ ಹೋಗಿ ನೀವು ಅದೇ ಬಟ್ಟೆನ ನೀವು ತಗೊಳ್ಳೋದು ಏನಾಗಿರುತ್ತೆ, ಪ್ರೈಸ್ ಅಲ್ಲಿ ವೇರಿಯೇಷನ್ ಆಗಿರುತ್ತೆ. ಯಾಕೆ? ಬಿಕಾಸ್ ಅದರ್ ಫ್ಯಾಕ್ಟರ್ಸ್ಗಳು ಏನಾಗುತ್ತೆ, ಎಫೆಕ್ಟ್ ಮಾಡುತ್ತಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಅಸ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ. ಇವತ್ತು ನಾನು ಪ್ರಾಡಕ್ಟ್ ಯಾವುದೋ ಒಂದು FMCG ಪ್ರಾಡಕ್ಟ್ ನಾನು ನಾರ್ಮಲ್ ಲೋಕಲ್ ಅಂಗಡಿಲಿ ತಗೊಳ್ಳೋದಕ್ಕೂ ಅದೇ ನಾನು ಯಾವುದೋ ಒಂದು ಮಾಲ್ ಅಲ್ಲಿ ಹೋಗಿ ತಗೊಳ್ಳೋದಕ್ಕೂ ದೇರ್ ಇಸ್ ಆಬ್ವಿಯಸ್ಲಿ ದೇರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್. ಎಸ್ ಸರ್? ನೋ? ಇವತ್ತು ಏನದು, ನೀವು ಈ ಏನದು ಪಾಪ್ಕಾರ್ನ್ ಎಲ್ಲ ತಗೊಳ್ತಿರಲ್ಲ, ಈ ಪಾಪ್ಕಾರ್ನ್ ನಿಮಗೆ ನಾರ್ಮಲಿ ಲೋಕಲ್ ಏರಿಯಾಗಳಲ್ಲೂ ನಿಮಗೆ ಸಿಗುತ್ತೆ. ಅದೇ ತರ ಪಾಪ್ಕಾರ್ನ್ ನೀವು ಯಾವ್ದಾದ್ರು ಸಿನಿಮಾ ಥಿಯೇಟರ್ ಹೋದ್ರು ಸಿಗುತ್ತೆ. ಜಸ್ಟ್ ಚೆಕ್ ಮಾಡಿ, ಇಲ್ಲಿ ಕೊಡೋ ಪ್ರೈಸ್ಗೂ ನೀವು ಅಲ್ಲಿ ಕೊಡೋ ಪ್ರೈಸ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ನಾವು ವಾಟ್ ಈಸ್ ದಿಸ್ ವಿ ಕಾಲ್ ಇಟ್ ಆಸ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಲಾಸ್ಟ್ ಅಲ್ಲಿ ಮಾತಾಡ್ತೀವಿ, ಬಿಕಾಸ್ ಅದೇ ಒಂದು ಸಪ್ರೇಟ್ ಕಾನ್ಸೆಪ್ಟ್ ಇದೆ. ಸೊ ಅಂದ್ರೆ ಅರ್ಥ ಏನು, ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಫೆಕ್ಟ್ಸ್ ದ ಫರ್ಮ್, ಕನ್ಸ್ಯೂಮರ್ಸ್ ಅಂಡ್ ದ ಸೊಸೈಟಿ ಆಸ್ ಅ ಹೋಲ್. ನಾನು ನನ್ನ ಪ್ರಾಫಿಟ್ ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋ ಜಾಗದಲ್ಲಿ ಈ ಪ್ರೈಸ್ ಡಿಸ್ಕ್ರಿಮಿನೇಷನ್ ಮಾಡ್ತಾ ಏನ್ ಮಾಡ್ತೀನಿ, ನಾನು ನನ್ನ ಒಂದು ಪ್ರೈಸ್ ನ ಯಾವ್ಯಾವ ಜಾಗದಲ್ಲಿ ಬೇಕು ಆಯಾ ಜಾಗದಲ್ಲಿ ನನಗೆ ಹೆಂಗ್ ಬೇಕು ಹಂಗೆ ಏನ್ ಮಾಡ್ತೀನಿ, ನಾನು ಚಾರ್ಜ್ ಮಾಡ್ಕೊಳ್ತಾ ಹೋಗ್ತೀನಿ. ನಾವು ನಮ್ಮ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಕಲಿಯುವಂಥದ್ದು ಇದೇನೆ ನಾವು. ಸೊ ದಿಸ್ ಚಾಪ್ಟರ್ ಪ್ರೊವೈಡ್ಸ್ an exposition of the 4 types of market structure. ಐ ಥಿಂಕ್ ನಾನು ಇದನ್ನ ನಿಮ್ಗೆ ಅವಾಗಲೇ ಹೇಳಿದೆ, ಒಂದು ಪರ್ಫೆಕ್ಟ್ ಕಾಂಪಿಟೇಷನ್, ಮೊನಾಪೊಲಿ ಕಾಂಪಿಟೇಷನ್, ಮೊನಾಪೊಲಿಸ್ಟಿಕ್ ಕಾಂಪಿಟೇಷನ್, ಆಮೇಲೆ ಆಲಿಗೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಂತ ಏನ್ ಮಾಡ್ತೀವಿ, ಕರಿತಾ ಹೋಗ್ತೀವಿ. ಇದು ನಾನು ಮೇಜರ್ ಆಗಿ ನಾನು ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ನ ಮಾತಾಡ್ತಾ ಇರುವಂತದ್ದು. ಬಟ್ ಆದ್ರೆ ನಿಮ್ಗೆ ಜನರಲ್ ಆಗಿ ಮಾರ್ಕೆಟ್ ನ ನೀವು ಕ್ಲಾಸಿಫೈ ಮಾಡ್ಬೇಕಾದಾಗ ಯಾವ್ಯಾವ ರೀತಿ ಕ್ಲಾಸಿಫೈ ಮಾಡ್ತೀರಾ ಅಂತ ಅಂದ್ರೆ, ಲೋಕಲ್ ಮಾರ್ಕೆಟು, ರೀಜನಲ್ ಮಾರ್ಕೆಟು, ನ್ಯಾಷನಲ್ ಮಾರ್ಕೆಟು, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಕ್ಲಾಸಿಫಿಕೇಶನ್ ಮಾಡ್ತೀರಾ. ಆಮೇಲೆ
ಲೈಕ್ ಶಾರ್ಟ್ ಪೀರಿಯಡ್ ಲಾಂಗ್ ಪೀರಿಯಡ್ ಅಂತ ಕ್ಯಾಟಗರೈಸ್ ಮಾಡುವಂಥದ್ದು. ಆಮೇಲೆ ಸಮಥಿಂಗ್ ಲೈಕ್ ಜನರಲ್ ಮಾರ್ಕೆಟು, ಸ್ಪೆಷಲೈಸ್ಡ್ ಮಾರ್ಕೆಟ್ ಅಂತ ಕ್ಯಾಟಗರೈಸ್ ಮಾಡ್ಕೊಳ್ತೀರಾ. ಆಮೇಲೆ ಪ್ರಾಡಕ್ಟ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟ್ ಅಂತ ಕ್ಲಾಸಿಫೈ ಮಾಡ್ತೀರಾ. ಲೀಗಲ್ ಮಾರ್ಕೆಟು, ಇಲ್ಲಿಗಲ್ ಮಾರ್ಕೆಟ್ ಅಂತಾನು ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೀರಾ. ಎಷ್ಟೊಂದು ವೆರೈಟಿ ಆಫ್ ಡಿಫ್ರೆಂಟ್ ಮಾರ್ಕೆಟ್ಸ್ಗಳಿದಾವೆ. ನಾವು ಮಾರ್ಕೆಟ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ಬೇಕಾದಾಗ ನಾವು ತಗೊಳ್ಳುವಂತ ಮೇಜರ್ ಕ್ಲಾಸಿಫಿಕೇಶನ್ ಬಂದು ಯಾವುದು, ಒಂದು ಪರ್ಫೆಕ್ಟ್ ಕಾಂಪಿಟೇಷನ್, ಮೊನಾಪೊಲಿ ಕಾಂಪಿಟೇಷನ್, ಮೊನಾಪೊಲಿಸ್ಟಿಕ್ ಕಾಂಪಿಟೇಷನ್, ಮತ್ತಿನ್ನೊಂದು ಆಲಿಗೋಪೊಲಿಸ್ಟಿಕ್ ಕಾಂಪಿಟೇಷನ್. ಈ 4 ಕಾಂಪಿಟೇಷನ್ ಸರ್ ಏನ್ರ ಬಗ್ಗೆ ಮಾತಾಡುತ್ತೆ? ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಒಂದೊಂದು ಮಾರ್ಕೆಟ್ ಕಂಡೀಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ ವೆದರ್ ಇಟ್ ಈಸ್ ಅ ಪರ್ಫೆಕ್ಟ್ ಕಾಂಪಿಟೇಷನ್, ಆರ್ ವೆದರ್ ಇಟ್ ಈಸ್ ಅ ಆಲಿಗೋಪೊಲಿ ಕಾಂಪಿಟೇಷನ್, ಆರ್ ವೆದರ್ ಇಟ್ ಈಸ್ ಅ ಮೊನೊಪೊಲಿ ಕಾಂಪಿಟೇಷನ್ ಆರ್ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಅಂತ. ಈ ಒಂದು ಬೇಸ್ಡ್ ಆನ್ the activity which is performing in that particular market, they will going to categorize this particular market into 4 categories. ಸರ್, ಇಲ್ಲಿ ಏನೇನಾಗುತ್ತೆ, ಒಂದು ಡಿಮ್ಯಾಂಡ್ ಅಲ್ಲಿ ವ್ಯತ್ಯಾಸ ಇರ್ಬೋದು, ಮತ್ತೆ ಏರಿಯಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿರೋದಿರ್ಬೋದು, ಆಮೇಲೆ ಮಾರ್ಕೆಟ್ ಅಲ್ಲಿ ಕನ್ಸ್ಯೂಮರ್ ನ ಪರ್ಸೆಪ್ಷನ್ ಚೇಂಜಸ್ ಇರಬಹುದು, ಮತ್ತೆ ಬೈಯಿಂಗ್ ಬಿಹೇವಿಯರ್ ಚೇಂಜ್ ಇರ್ಬೋದು. ಈ ಎಲ್ಲಾ ಒಂದು ಬೇರೆ ಬೇರೆ ಫ್ಯಾಕ್ಟರ್ಸ್ಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ನ ಏನ್ ಮಾಡ್ತಾರೆ, ಕ್ಯಾಟಗರೈಸ್ ಮಾಡ್ತಾರೆ. ಐ ಥಿಂಕ್ ವೆನ್ ವಿ ಆರ್ ಇನ್ ಬೆಂಗಳೂರು, ನಮ್ಗೆ ಬೆಂಗಳೂರಲ್ಲಿ ಇದ್ರೆ ಈ ಒಂದು ಮಾರ್ಕೆಟ್ ಕಂಡೀಷನ್ಸ್ಗಳು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಯಾಕೆ ಅಂತ ಅಂದ್ರೆ, ನೀವು ಒಂದು ಏರಿಯಾ ಇಂದ ಇನ್ನೊಂದು ಏರಿಯಾಗಳಿಗೆ ಹೋದ್ರೆ ಆಟೋಮೆಟಿಕ್ ಆಗಿ ಪ್ರೈಸ್ ಅಲ್ಲಿ ಎಷ್ಟು ರೀತಿಯಾದಂತಹ ವ್ಯತ್ಯಾಸಗಳು ಆಗುತ್ತೆ ಅಂತ. ಐ ಥಿಂಕ್ ಬ್ಯಾಂಗ್ಳೂರಲ್ಲಿ ಒಂದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ, ಐ ಥಿಂಕ್ ನಾವಿದ್ದಿದ್ದು ಜಾಗ ಅದು. ಆ ಏರಿಯಾಗೂ ಅದೇ ನಾನು ಬಸವನಗುಡಿನೋ ರಾಜಾಜಿನಗರ್ಗೆ ಹೋದ್ರು ಅಥವಾ ನಾನು ಸದಾಶಿವ ನಗರ್ಗೆ ಬಂದ್ರು, ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಇನ್ ದ ಫಿಕ್ಸೇಷನ್ ಆಫ್ ಪ್ರೈಸಸ್. ನೀವು ಸದಾಶಿವ ನಗರ್ಗೆ ಹೋದ್ರೆ, ಬ್ಯಾಂಗ್ಳೂರ್ಲಿರೋ ಸದಾಶಿವ ನಗರ್ ಪ್ಲೇಸ್ಗೆ ಹೋದ್ರೆ, ಅಲ್ಲಿ ಮೆಜಾರಿಟಿ ಇರೋಂತ ಜನಗಳು ಎಲ್ಲಾರು ಬಂದು ತುಂಬಾ ಪಾಶ್ ಇರೋರು. ಯಾರು, ಈ ಪೊಲಿಟಿಷಿಯನ್ಸ್ ಗಳಿದಾರಲ್ಲ, ಅವ್ರಗಳು ಮನೆಗಳು ಇರುವಂತದ್ದು. ಆಮೇಲೆ ನಿಮ್ಮ ಯಾರು ರಾಜ್ಕುಮಾರ್ ಮನೆ ಇರುವಂತದ್ದು, ಮತ್ತೆ ಕೆಲವರು ಬಿಗ್ ಇಂಡಸ್ಟ್ರಿಯಲಿಸ್ಟ್ಗಳು ಇರೋ ಮನೆಗಳು, ಅವು ಎಲ್ಲವೂ ಏನಾಗಿದೆ ಸದಾಶಿವ ನಗರ್ ರೇಂಜ್ ಅಲ್ಲಿ, ಆ ಒಂದು ರೀಜನ್ಗಳಿದೆ. ಅದೇ ನೀವು ರಾಜಾಜಿನಗರ್ಗೆ ಅಥವಾ ನೀವು ಯಶವಂತಪುರ ಅಂತ ಹೋದ್ರೆ, ಅಲ್ಲಿ ನಿಮ್ಗೆ ನಂಬರ್ ಆಫ್ ಪೀಪಲ್ ಇರುವಂತ ಮೈಂಡ್ ಸ್ಟೇಟಸ್ ತುಂಬಾ ಕಡಿಮೆ, ಲೈಕ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬಾ ಕಡಿಮೆ ಇರುತ್ತೆ. ಅದೇ ನೀವು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದ್ರೆ ಅಲ್ಲಿ ಒಂದ್ ಸೆಟ್ ಆಫ್ ಪೀಪಲ್ ಇರ್ತಾರೆ. ನಾವು ಇಲ್ಲಿ ಏನಾಗುತ್ತೆ, ನನ್ನ ಪ್ರೈಸ್ ಫಿಕ್ಸೇಷನ್ ಸೇಮ್ ಪ್ರಾಡಕ್ಟೇ, ಇವತ್ತು ಯಾವ್ದೋ ನಾನು ಮ್ಯಾಂಗೋ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ, ನನ್ನ ಮ್ಯಾಂಗೋ ಪ್ರೈಸ್ನೇ ನಾನು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫಿಕ್ಸ್ ಮಾಡೋದೇ ಒಂದ್ ರೇಟ್ ಫಿಕ್ಸ್ ಮಾಡ್ತೀನಿ, ಯಶವಂತಪುರ ಮಾರ್ಕೆಟ್ ಅಲ್ಲಿ ಹೋದಾಗ ಫಿಕ್ಸ್ ಮಾಡೋ ರೇಟೇ ಒಂಥರ ಫಿಕ್ಸ್ ಮಾಡ್ತೀನಿ, ಅದೇ ನಾನು ಎಲ್ಲಿ ಸದಾಶಿವ ನಗರಕ್ಕೆ ಹೋದಾಗ ಫಿಕ್ಸ್ ಮಾಡೋ ರೇಟೇ ಒಂಥರ ಫಿಕ್ಸ್ ಮಾಡ್ತೀನಿ. ನಾವು ಈ ಪ್ರೈಸ್ ಅಲ್ಲಿ ವ್ಯತ್ಯಾಸ ಯಾಕಾಗುತ್ತೆ ಅಂತ ಅಂದ್ರೆ, ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದ ಮಾರ್ಕೆಟ್ ಸ್ಟ್ರಕ್ಚರ್. ನಿಮ್ಮ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಆಗುವಂತ ವ್ಯತ್ಯಾಸ ಏನಿರುತ್ತೆ, ಆ ಬದಲಾವಣೆಗಳಿಂದಾನೇ ನಾವ್ ಏನ್ ಮಾಡಿದೀವಿ, ಈ ಒಂದು ಕ್ಯಾಟಗರೈಸೇಷನ್ ನ ಮಾಡಿರುವಂತದ್ದು ಏನಂತ, ಈ ಮೊನಾಪೊಲಿ, ಆಲಿಗೋಪೊಲಿ, ಮೊನಾಪೊಲಿಸ್ಟಿಕ್ ಮತ್ತೆ ಪರ್ಫೆಕ್ಟ್ ಕಾಂಪಿಟೇಷನ್. ಈ 4ರಲ್ಲಿ ನಾವು ಏನೇನನ್ನ ಅರ್ಥ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ಈ ಒಂದು ಮಾರ್ಕೆಟ್ ಅಂದ್ರೆ ಏನು, ಲೈಕ್ ಈ ಒಂದು ಡಿಫ್ರೆಂಟ್ 4 ಮಾರ್ಕೆಟ್ ಸ್ಟ್ರಕ್ಚರ್ ಇದಾವಲ್ಲ, ಈ 4 ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಏನು, ಯಾವ ಕಂಡೀಷನ್ಸ್ ಗಳಲ್ಲಿ ಈ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್, ಆಲಿಗೋಪೊಲಿ, ಮೊನೋಪೊಲಿ ಬರುತ್ತೆ, ಈ ಸಮಯದಲ್ಲಿ ಫರ್ಮ್ ಯಾವ ರೀತಿ ಇರುತ್ತೆ, ಮತ್ತೆ ರೆವಿನ್ಯೂ ರೆಕಗ್ನಿಷನ್ ಯಾವ ರೀತಿ ಇರುತ್ತೆ, ಈ ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಶಾರ್ಟ್ ರನ್ ಇದ್ರೆ ಹೆಂಗೆ, ಲಾಂಗ್ ರನ್ ಅಲ್ಲಿ ಇದ್ರೆ ಹೆಂಗೆ, ಕಂಪನಿಗಳು ಯಾವ ರೀತಿ ಡಿಸಿಷನ್ಸ್ ಗಳನ್ನ ತಗೊಳ್ತಾರೆ, ಈ ಒಂದು ವಿಚಾರಗಳನ್ನ ನಾವೇನ್ ಮಾಡ್ತೀವಿ, ಈ ಒಂದು 4 ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ನಾವೇನ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬಟ್ ನಾನು ಫುಲ್ಲು ಮುಂದಕ್ಕೆ ಹೋಗೋದ್ರಿಂದ ಒಂದೊಂದು ಸಪ್ರೇಟ್ ಕಾನ್ಸೆಪ್ಟ್ ನಾನು ಡೀಟೇಲ್ಡ್ ಆಗಿ ಮಾತಾಡೋದಕ್ಕಿಂತ ಮುಂಚೆ ಒಂದು ಬೇಸಿಕ್ ಮೀನಿಂಗ್ಗಳನ್ನ ಅರ್ಥ ಮಾಡ್ಕೊಂಡು ಬಿಡೋಣ. ಅದಾದ್ಮೇಲೆ ಒನ್ ಬೈ ಒನ್ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ.
ಮಾರ್ಕೆಟ್ ಸ್ಟ್ರಕ್ಚರ್ ಇಸ್ ಡಿಟರ್ಮೈನ್ಡ್ ಬೈ, ಮಾರ್ಕೆಟ್ ಸ್ಟ್ರಕ್ಚರ್ ನ ಯಾವ ರೀತಿ ಡಿಟರ್ಮೈನ್ ಮಾಡ್ತಾರೆ? ಐ ಥಿಂಕ್ ನಾನು ಇದನ್ನ ಆಗ್ಲೇ ಹೇಳಿದೆ ನಾನು. ನಂಬರ್ ಅಂಡ್ ಸೈಜ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಫರ್ಮ್ಸ್, ಅಂದ್ರೆ ಫರ್ಮ್ಸ್ ಎಷ್ಟು ಇದಾವೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ, ಆ ಒಂದು ಫರ್ಮ್ ನ ಸೈಜ್ ಏನಿದೆ, ಆ ಫರ್ಮ್ ನ ಎಂಟ್ರಿ ಕಂಡೀಷನ್ಸ್ಗಳು ಯಾವ ರೀತಿ ಇದೆ, ರಿಸ್ಟ್ರಿಕ್ಷನ್ಸ್ ಗಳು ಹಾಕ್ತಿದಾರಾ ಇಲ್ವಾ, ಮತ್ತೆ ಒಂದು ಕಂಪನಿಗೂ ಇನ್ನೊಂದು ಕಂಪನಿಗೂ ಯಾವ ರೀತಿ ಪ್ರಾಡಕ್ಟ್ ಅಲ್ಲಿ ವ್ಯತ್ಯಾಸಗಳಿದಾವೆ, ಈ ಎಲ್ಲಾ ಒಂದು ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡು ಮಾರ್ಕೆಟ್ ಸ್ಟ್ರಕ್ಚರ್ ನ ಏನ್ ಮಾಡ್ತಾರೆ, ಡಿಫೈನ್ ಮಾಡ್ತಾರೆ. ಸೊ ಇದರಲ್ಲಿ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಇದೆ, ಮೊನೋಪಲಿ, ಮೊನೋಪಲಿಸ್ಟಿಕ್, ಆಲಿಗೋಪಲಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ಪರ್ಫೆಕ್ಟ್ ಕಾಂಪಿಟೇಷನ್. ನೀವೆಲ್ಲ ಓದಿರ್ತೀರಾ, ಬಟ್ ಸಿಂಪಲ್ ಜಸ್ಟ್ ಹಾಗೆ ಜನರಲ್ ಆಗಿ ಹೇಳ್ತೀನಿ ನಾನು. An industry structure in which there are many firms, none large enough to influence the industry, producing homogeneous products. From firms are price takers, there are no barriers to entry. Agriculture come close to being perfectly competitive. Perfect competition ಅಲ್ಲಿ ಏನಾಗಿರುತ್ತೆ, ನಿಮ್ಗೆ ಲಾರ್ಜ್ ನಂಬರ್ ಆಫ್ ಫರ್ಮ್ಸ್ ಗಳು ಏನಾಗಿರುತ್ತೆ, ಎಕ್ಸಿಸ್ಟ್ ಆಗಿರುತ್ತೆ. ಯಾವುದೇ ರೀತಿ ಕಷ್ಟ ಇರಲ್ಲ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಕು ಅಂತ ಅಂದ್ರೆ, ಅಂತವನ್ನ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಇಡ್ತಾರೆ. ಮೊನಾಪಲಿಲಿ ಏನಾಗುತ್ತೆ, an industry structure where a single firm produces a product for which there are no close substitute ಅಂತ. ಏನು ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಅಂತ ಅಂದ್ರೆ, ಈಗ ನಾವು ಟೀಗೆ ಕಾಫಿ ಅಂತ ಮಾತಾಡ್ತೀವಲ್ಲ, ಟೀಗೆ ಕಾಫಿ ಅನ್ನೋದು ಸಬ್ಸ್ಟಿಟ್ಯೂಟು. ಮೊನಾಪಲಿಲಿ ಏನು ಅಂತ ಅಂದ್ರೆ ಅದಕ್ಕೆ ಸಬ್ಸ್ಟಿಟ್ಯೂಟೇ ಇಲ್ಲ ಅಂತ, ಅದನ್ನ ನಾವೇನಂತ ಕರಿತೀವಿ, ಮೊನಾಪಲಿ ಅಂತ ಕರಿತೀವಿ. ಅಬ್ಸರ್ವ್ ಮಾಡಿ, ಪರ್ಫೆಕ್ಟ್ ಕಾಂಪಿಟೇಷನ್ ಏನಂತಾನೆ, ಫರ್ಮ್ಸ್ ಆರ್ ಪ್ರೈಸ್ ಟೇಕರ್ಸ್ ಅಂತಾನೆ. ಮೊನಾಪಲಿ ನೋಡಿ ಪ್ರೈಸ್ ಮೇಕರ್ಸ್ ಅಂತ ಕರೀತಾನೆ. ಎಂಟ್ರಿ ಆಗೋದಕ್ಕೆ, ಎಕ್ಸಿಸ್ಟ್ ಆಗಿರೋದಕ್ಕೆ ಇಲ್ಲಿ ಬ್ಯಾರಿಯರ್ ಇದೆ, ಇಲ್ಲಿ ನೋ ಬ್ಯಾರಿಯರ್ಸ್ ಇದೆ. ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಒನ್, ಮೊನಾಪಲಿಸ್ಟಿಕ್ ಕಾಂಪಿಟೇಷನ್. A market structure in which there are large number of firms, each having a small portion of market share, slightly differentiated products. ಸ್ವಲ್ಪ ಎಲಾಬ್ರೇಟ್ ಮಾಡ್ದ ಇಲ್ಲಿ ಮೆನಿ ಫರ್ಮ್ಸ್ ಅಂದ, ಇಲ್ಲಿ ಸಿಂಗಲ್ ಫರ್ಮ್ ಅಂದ, ಇಲ್ಲಿ ಲಾರ್ಜರ್ ನಂಬರ್ ಆಫ್ ಫರ್ಮ್ಸ್ ಅಂತ ಅಂದ. ದೇರ್ ಆರ್ ಕ್ಲೋಸ್ ಸಬ್ಸ್ಟಿಟ್ಯೂಟ್, ಇಲ್ಲಿ ಯಾವುದೇ ರೀತಿ ಸಬ್ಸ್ಟಿಟ್ಯೂಟ್ ಇಲ್ಲ ಅಂತ ಅಂದ, ಇಲ್ಲಿ ಬಂದೇನಂದ, ಕ್ಲೋಸ್ ಸಬ್ಸ್ಟಿಟ್ಯೂಟ್ ಇದೆ ಅಂತ ಅಂದ. ಸೊ ಕಾಂಪಿಟೇಟರ್ಸ್ ಹ್ಯಾವ್ ಸ್ಲೈಟ್ ಕಂಟ್ರೋಲ್ ಓವರ್ ದ ಪ್ರೈಸ್. ಕಾಂಪಿಟೇಟರ್ಸ್ ಗಳು ಯಾರಿರ್ತಾರೆ ಅವ್ರಿಗೆ ಪ್ರೈಸ್ ಮೇಲೆ ಒಂದು ಹಿಡಿತ ಇರುತ್ತೆ ಅಂತ. ಮೂವ್ ಟು ದ ಫೋರ್ತ್ ಒನ್, ಆಲಿಗೋಪಲಿ. An industry structure in which there are few firms producing products that range from slightly differentiated to highly differentiated. Each firm is a large enough to influence the industry. ಇಲ್ಲಿ ನೋಡಿ, ಮೆನಿ ಫರ್ಮ್ಸ್ ಅಂದ, ಇಲ್ಲಿ ಸಿಂಗಲ್ ಫರ್ಮ್ ಹೇಳ್ದ, ಇಲ್ಲಿ ಲಾರ್ಜರ್ ನಂಬರ್ ಆಫ್ ಫರ್ಮ್ಸ್ ಅಂದ, ಇಲ್ಲಿ there are only a few firms who produces the products between slightly differentiated to highly differentiated. ನಾನು ನಿಮಗೆ ಒಂದ್ಸಲಿ ಮಾತಾಡ್ಬೇಕಾದಾಗ ಕರೀನಾ ಕಪೂರ್ದು ಮಾಸ್ಕ್ ರೇಟ್ ಎಷ್ಟು, ಅಥವಾ ಮಾರ್ಕ್ ಆ ಹುಡುಗಿ ಹಾಕೊಳ್ಳೋ ಮಾಸ್ಕ್ ಎಷ್ಟು ವರ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡಿದೆ. ಅಂತಹ ಮಾಸ್ಕ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನೀಸ್ಗಳು ಆರ್ ವೆರಿ ಫ್ಯೂ. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದೀವಲ್ಲ, ಅವರೆಲ್ಲ ಎಲ್ಲಿಗೆ ಬರ್ತಾರೆ, ಈ ಪರ್ಫೆಕ್ಟ್ ಕಾಂಪಿಟೇಷನ್ ಬರ್ತಾರೆ. ಬಿಕಾಸ್ ದೇರ್ ಆರ್ ಮೆನಿ ನಂಬರ್ ಆಫ್ ಫರ್ಮ್ಸ್ ಹೂ ಆರ್ ಮ್ಯಾನುಫ್ಯಾಕ್ಚರಿಂಗ್ ದ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್, ಅಂಡ್ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಏನ್ ಮಾಡ್ತಾರೆ, ಪ್ರೈಸ್ ನ ಫಿಕ್ಸ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ತರ ಏನ್ ಮಾಡಿದ್ದಾರೆ, ನಿಮ್ಮ 4 ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಒಂದು ಪರ್ಫೆಕ್ಟ್ ಕಾಂಪಿಟೇಷನ್, ಮೊನಾಪಲಿ, ಮೊನಾಪಲಿಸ್ಟಿಕ್, ಮತ್ತು ಇನ್ನೊಂದು ಆಲಿಗೋಪಲಿ. ಹೋಪ್ ನಿಮ್ಗೆ 4ರದು ಜನರಲ್ ಮೀನಿಂಗ್ ಅರ್ಥ ಆಗಿದೆಯಾ? ಎಸ್ ಆರ್ ನೋ? ಕೇಳಿಸ್ತಿದೆಯಾ ಮಾತಾಡ್ತಿರೋದು? Yes, sir. Yes, sir. ಸರ್ ಕೇಳಿಸ್ತಿದೆ. Okay, fine. So we'll go one by one now. So we'll discuss about perfect competition. ಇವತ್ತು ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿ ಮಿಕ್ಕಿರೋದು ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಪರ್ಫೆಕ್ಟ್ ಕಾಂಪಿಟೇಷನ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಯಾವ ರೀತಿ ಇರುತ್ತೆ, ಫರ್ಮ್ ನ ಮೈಂಡ್ ಸೆಟ್ ಮತ್ತೆ ಕನ್ಸ್ಯೂಮರ್ಸ್ ನ ಮೈಂಡ್ ಸೆಟ್. Perfect competition refers to the market which many buyers and sellers. ಏನು many buyers and sellers ಅಂದ್ರೆ
ಹೆಚ್ಚಿಗೆ ಜನ ಬೈಯರ್ಸ್ ಇರ್ತಾರೆ, ಅದೇ ತಕ್ಕನಾಗಿ ಅಷ್ಟೇ ಜನ ಸೆಲ್ಲರ್ಸು ಇರ್ತಾರೆ. ಮೆನಿ ಸಿಮಿಲರ್ ಪ್ರಾಡಕ್ಟ್ಸ್ ಅಂಡ್ ಮೆನಿ ಸಬ್ಸ್ಟಿಟ್ಯೂಟ್. ತುಂಬಾ ಸಿಮಿಲರ್ ಇರೋ ಪ್ರಾಡಕ್ಟ್ ಇರ್ತವೆ, ತುಂಬಾ ಮೆನಿ ಸಬ್ಸ್ಟಿಟ್ಯೂಟ್ಗಳು ಇರ್ತವೆ. ಇದೆಲ್ಲ ಅಂದ್ರೆ ಬಿಡು ಇನ್ನೊಂದು ತಗೊಳ್ಳೋಣ. ಐ ಥಿಂಕ್ ನಾವೆಲ್ಲ ಇವಾಗ ಏನು ಇದೀವಿ, ನಾವೆಲ್ಲರೂ ಇರೋದು ಈ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಇದೀವಿ. ಯಾಕೆ? ಎಷ್ಟೊಂದು ಜನ ಬೈಯರ್ಸ್ ಇದ್ದಾರೆ, ಎಷ್ಟೊಂದು ಜನ ಸೆಲ್ಲರ್ಸ್ ಇದ್ದಾರೆ. ಒಂದು ಪ್ರಾಡಕ್ಟ್ ಇಲ್ಲ ಅಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಪ್ರಾಡಕ್ಟ್ ಸಿಗುತ್ತೆ. ಒಂದು ಈ ಪ್ರಾಡಕ್ಟ್ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಇನ್ನೊಂದು ಯಾವುದೋ ಒಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ವಿ ಹ್ಯಾವ್ ಅ ವೆರೈಟಿ ಆಫ್ ಡಿಫರೆಂಟ್ ಸಬ್ಸ್ಟಿಟ್ಯೂಟ್ಸ್ ಆಸ್ ವೆಲ್ ಆಸ್ ದ ಪ್ರಾಡಕ್ಟ್ಸ್ ವಿಚ್ ಆರ್ ಅವೈಲಬಲ್ ಇನ್ ದ ಮಾರ್ಕೆಟ್. ಸೊ ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ perfect competition. A good example is an agriculture where all rice farmers sell homogeneous products to consumers. I think ನೀವೆಲ್ಲರೂ ಭತ್ತ ಬೆಳೆಯೋರು, ಐ ಥಿಂಕ್ ನಿಮ್ಗೆಲ್ಲರೂ ಗೊತ್ತಾಗುತ್ತೆ ಯಾವ್ಯಾವ ಡಿಫ್ರೆಂಟ್ ವೆರೈಟೀಸ್ ಆಫ್ ರೈಸ್ ನ ನೀವು ಬೆಳಿತೀರಾ ಅಂತ. A perfectly competitive market is a hypothetical market where competition is at its greatest possible level ಅಂತ. ಅಂದ್ರೆ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ನಿಮ್ಗೆ ಈ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳ್ತಾನೆ ಇಲ್ಲಿ ನಿಮ್ಮ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ. ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಆರ್ಗ್ಯೂಡ್ ದಟ್ ಪರ್ಫೆಕ್ಟ್ ಕಾಂಪಿಟೇಷನ್ ವುಡ್ ಪ್ರೊಡ್ಯೂಸ್ ದ ಬೆಸ್ಟ್ ಪಾಸಿಬಲ್ ಔಟ್ಕಮ್ ಫಾರ್ ದ ಕನ್ಸ್ಯೂಮರ್ಸ್ ಅಂಡ್ ಸೊಸೈಟಿ. ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಅಂದ್ರೆ ಏನು ಅಂತ ಆಮೇಲೆ ಹೇಳ್ತೀನಿ, ಬಟ್ ಈ ಸ್ಟೇಟ್ಮೆಂಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋಣ. Neoclassical economists argued that perfect competition would produce the best possible outcomes for the consumers ಅಂತ. ಯಾಕೆ? ಕೆಲವು ಎಕನಾಮಿಸ್ಟ್ ಹೇಳ್ತಾರಂತೆ ಪರ್ಫೆಕ್ಟ್ ಕಾಂಪಿಟೇಷನ್ ಬಂದು ನಿಮ್ಗೆ ಬೆಸ್ಟ್ ಪಾಸಿಬಲ್ ಔಟ್ಕಮ್ ಕೊಡುತ್ತಂತೆ. ಯಾರಿಗೆ? ಕನ್ಸ್ಯೂಮರ್ಸ್ಗೆ ಮತ್ತೆ ಸೊಸೈಟಿಗೆ ಅಂತ. ಯಾಕೆ? ಏನು ಕೊಡುತ್ತೆ ಅದು? ಏನು ಕೊಡುತ್ತೆ? ರೀಸನ್ ಏನು? ಸರ್ ಸಿಮಿಲರ್ ಪ್ರಾಡಕ್ಟ್ ಸಿಗುತ್ತೆ ಮತ್ತೆ ಮೆನಿ ಸಬ್ಸ್ಟಿಟ್ಯೂಟ್ ಇರುತ್ತಲ್ವಾ? ಆಫ್ ಕೋರ್ಸ್. ನನಗೆ ಇವಾಗ ಒಂದು ಪ್ರಾಡಕ್ಟ್ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅವ್ನು ಯಾರೋ ಒಂದು kg 50 ರೂಪಾಯಿಗೆ ಸಿಗೋದು 150 ರೂಪಾಯಿ ಅಂದ್ರೆ ಏನ್ ಮಾಡ್ತೀನಿ ನಾನು? ಐ ವಿಲ್ ಗೋ ವಿತ್ ಸಬ್ಸ್ಟಿಟ್ಯೂಟ್. ನಾನು ಬೇರೆ ಇನ್ಯಾವುದೋ ಒಂದು ಪ್ರಾಡಕ್ಟ್ ನಾನು ಏನ್ ಮಾಡ್ತೀನಿ, ಪರ್ಚೇಸ್ ಮಾಡ್ತೀನಿ ವಿತ್ ಹ್ಯಾಡ್ ಮೋರ್ ಆರ್ ಲೆಸ್ ಸಿಮಿಲರ್ ಫೀಚರ್. ಅಂದ್ರೆ ಅರ್ಥ ಏನು? ಈ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಜನಗಳಿಗೆ ಅವಕಾಶಗಳು ಜಾಸ್ತಿ ಇರುತ್ತೆ. ನಿನ್ಗೆ ಯಾವ್ದು ಬೇಕೋ ಅದನ್ನ ಏನ್ ಮಾಡ್ಬೋದು, ಪರ್ಚೇಸ್ ಮಾಡ್ಕೊಳ್ಬಹುದು. ಅಟ್ ದ ಸೇಮ್ ಟೈಮ್ ಸೊಸೈಟಿಗೂ ಏನಾಗಿರುತ್ತೆ, ನಿಮ್ಗೆ ಆಪ್ಷನ್ಸ್ಗಳಿರುತ್ತೆ. ಅದನ್ನ ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಏನ್ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ ಏನಂತ, ಪರ್ಫೆಕ್ಟ್ ಕಾಂಪಿಟೇಷನ್ ಕನ್ಸ್ಯೂಮರ್ಸ್ಗೆ ಮತ್ತೆ ಸೊಸೈಟಿಗೆ ಒಂದು ಬೆಸ್ಟ್ ಪಾಸಿಬಲ್ ಔಟ್ಕಮ್ ನ ಕೊಡುತ್ತೆ ಅಂತ. ಓಕೆ, ನಾ ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಅಂಡ್ ಇದಕ್ಕೆ ಆಪೋಸಿಟ್ ಬಂದು ಕ್ಲಾಸಿಕಲ್ ಎಕನಾಮಿಸ್ಟ್ ಅಂತ. ಐ ಥಿಂಕ್ ನೀವು ಕೇಳಿರ್ತೀರಾ, ಮೇ ಬಿ ಮರ್ತೋಗಿದ್ದೀರಾ ಅನ್ಸುತ್ತೆ. ನಾವು ಕ್ಲಾಸಿಕಲ್ ಎಕನಾಮಿಸ್ಟ್ ಅಂದ್ರೆ ಯಾರು, ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಅಂತ ಅಂದ್ರೆ ಯಾರು? ಈ ಕ್ಲಾಸಿಕಲ್ ಎಕನಾಮಿಸ್ಟ್ ಅವರೆಲ್ಲ ಯಾವ ರೀತಿ ಅವರ ಒಂದು ಅಸಂಪ್ಷನ್ ಅಂತ ಅಂದ್ರೆ, ಅವರು ಒಂದು ಪ್ರಾಡಕ್ಟ್ ವ್ಯಾಲ್ಯೂನ ಹೇಳ್ಬೇಕಾದಾಗ ಯಾವ ರೀತಿ ಹೇಳ್ತಾರೆ ಅಂತ ಅಂದ್ರೆ, ಆ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಖರ್ಚಾಗತ್ತೆ, ಮೇ ಬಿ ರಾ ಮೆಟೀರಿಯಲ್, ಲೇಬರು, ಅವನ್ನ ಬೇಸ್ಡ್ ಆಗಿ ಇಟ್ಕೊಂಡು ಪ್ರಾಡಕ್ಟ್ ವ್ಯಾಲ್ಯೂನ ಏನ್ ಮಾಡ್ತಾರೆ, ಡಿಟರ್ಮೈನ್ ಮಾಡ್ತಾರೆ. ಏನು? ಕ್ಲಾಸಿಕಲ್ ಎಕನಾಮಿಸ್ಟ್ ವೈಲ್ valuing the product, they will value based on the cost of the material, cost of the labor. Means like whatever the amount they will going to incur to produce the product. ಇದು ಕ್ಲಾಸಿಕಲ್ ಎಕನಾಮಿಸ್ಟ್ ಅವರು ಯೋಚನೆ ಮಾಡೋ ರೀತಿ. ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಯಾವ ರೀತಿ ಯೋಚನೆ ಮಾಡ್ತಾರೆ? ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಅವರು ಕನ್ಸ್ಯೂಮರ್ನ ಪರ್ಸೆಪ್ಷನ್ ಯಾವ ರೀತಿ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ನೀವು ಪ್ರಾಡಕ್ಟ್ ನ ವ್ಯಾಲ್ಯೂನ ಹೇಳ್ಬೇಕು ಅನ್ನೋದ್ರ ಮೇಲೆ ಏನ್ ಮಾಡ್ತಾರೆ ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಹೇಳ್ತಾರೆ. ಅರ್ಥ ಸಿಂಪಲ್. ಈಗ ಅಸ್ಯೂಮ್ ದಟ್ ನೀವೆಲ್ಲ ಕನ್ಸ್ಯೂಮರ್ಸು, ನಾನು ಮ್ಯಾನುಫ್ಯಾಕ್ಚರರ್ ಅಂತ ಅನ್ಕೊಳ್ಳಿ. ನಿಯೋ ಕ್ಲಾಸಿಕಲ್ ಪ್ರಕಾರ, ಎಕನಾಮಿಸ್ಟ್ ಪ್ರಕಾರ ಅವ್ರು ಹೆಂಗ್ ಹೇಳ್ತಾರೆ ಅಂದ್ರೆ, ನೋಡಪ್ಪ ಗಣೇಶ, ನೀನು ಪ್ರೊಡ್ಯೂಸ್ ಮಾಡೋದಕ್ಕೆ ನೀನು ಎಷ್ಟು ಖರ್ಚು ಮಾಡ್ಕೊಳ್ತಾ ಇದೀಯಾ? ಸರ್ ನಾನೊಂದು 550 ರೂಪಾಯಿ ಖರ್ಚು ಮಾಡ್ಕೊಳ್ತಾ ಇದ್ದೀನಿ. ನಿನ್ ಪ್ರಾಡಕ್ಟ್ ವ್ಯಾಲ್ಯೂ 550 ರೂಪಾಯಿ, ಅದಕ್ಕೊಂದು 20 ರೂಪಾಯಿ ಪ್ರಾಫಿಟ್ ಆಡ್ ಮಾಡ್ಕೊಂಡು 570 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡ್ಬಿಡು. ಇದು ಕ್ಲಾಸಿಕಲ್ ಎಕನಾಮಿಸ್ಟ್ ಹೇಳೋ ರೀತಿ. ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಏನ್ ಹೇಳ್ತಾರೆ ಗೊತ್ತಾ, ಯಾವ ರೀತಿ ಅವ್ರು ಯೋಚನೆ ಮಾಡೋದು? ನಿಮ್ಗಳನ್ನ ಒಂದು ಫೀಡ್ಬ್ಯಾಕ್ ಅಥವಾ ನಿಮ್ಮ ಒಂದು ಡಿಮ್ಯಾಂಡ್ ಅನ್ನ ಅರ್ಥ ಮಾಡ್ಕೊಳ್ತಾರೆ, ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇದೆ ಅಂತ. ನಿಮ್ಮ ಒಂದು ಪರ್ಸೆಪ್ಷನ್ ನ ಬೇಸ್ಡ್ ಆಗಿ ಇಟ್ಕೊಂಡು ಡಿಸೈಡ್ ಮಾಡ್ತಾರೆ. ನೋಡಪ್ಪ, ನೀನ್ 550 ರೂಪಾಯಿ 500 ರೂಪಾಯಿ ಎಲ್ಲ ಇಟ್ಕೊಂಡು ಜನ ತಗೊಳಕ್ಕಾಗಲ್ಲ. ನೀನ್ ಏನ್ ಮಾಡು, ಜನಗಳ ಕೆಪಾಸಿಟಿ ಇರೋದು 400 ರೂಪಾಯಿ 450 ರೂಪಾಯಿ ಕೊಡೋದಕ್ಕೆ 450 ರೂಪಾಯಿ ಇಟ್ಕೊಂಡು ಸೇಲ್ ಮಾಡು. ನಾವು ಇಲ್ಲೇನಾಯ್ತು, ವ್ಯಾಲ್ಯೂ 450 ರೂಪಾಯಿ ಆಯ್ತು.
ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಹೇಳೋದು ಇದು 450 ರೂಪಾಯಿ. ಕ್ಲಾಸಿಕಲ್ ಎಕನಾಮಿಸ್ಟ್ ಹೇಳೋದೇನು 570 ರೂಪಾಯಿ. ಕ್ಲಾಸಿಕಲ್ ಎಕನಾಮಿಸ್ಟ್ ಮಾತಾಡೋ ರೀತಿ ಏನು, ನೀನ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದ್ರ ಬೇಸಿಸ್ ಮೇಲೆ ಏನ್ ಮಾಡು, ವ್ಯಾಲ್ಯೂ ಮಾಡು ಪ್ರಾಡಕ್ಟ್ ನ. ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಏನ್ ಹೇಳೋದು, ಹೊರಗಡೆ ಮಾರ್ಕೆಟ್ ಅಲ್ಲಿ ಜನದ ಪರಿಸ್ಥಿತಿ ನೋಡ್ಬಿಟ್ಟು ಪ್ರೈಸ್ ನ ಸೆಟ್ ಮಾಡು ಅಂತ ಹೇಳೋದಲ್ಲ, ಅದನ್ನ ಏನಾಗ ಕರಿತೀವಿ, ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಲಾಸಿಕಲ್ ಅಂಡ್ ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್. Perfect computation is a market structure that leads to the Pareto efficient allocation of economic resources ಅಂತ. ಇನ್ನೊಂದು ಯಾವುದೋ ಹೊಸ ಟರ್ಮ್ ಬಂತು. ಏನಿದು Pareto efficient allocation of economic resources ಅಂತ? ಏನಿದು Pareto efficiency ಅಂತ ಅಂದ್ರೆ, ಇದೊಂಥರ ಎಕನಾಮಿಕ್ ಸಿಚುವೇಶನ್ ವೇರ್ ಸರ್ಕಮ್ಸ್ಟೆನ್ಸಸ್ ಹೆಂಗಿರುತ್ತೆ ಅಂತ ಅಂದ್ರೆ, one individual cannot be made better without making the situation worse for the another individual ಅಂತ ಕರಿತೀವಿ. ಸರ್ ಏನ್ ಸರ್ ಹಂಗಂತಂದ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಐ ಥಿಂಕ್ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಈ ಪ್ಯಾರಿಟೋ ಎಫಿಷಿಯನ್ಸಿ ಅಂತ ಅಂದ್ರೆ ಏನು ಅಂತ. ಇಲ್ಲಿ ಯಾರಾದ್ರೂ ಒಂದಿಬ್ಬರು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ನಯನ ಲಾವಣ್ಯ ಕಾಣಿಸ್ತಾ ಇದಾರೆ. ಓಕೆ, ಅವರಿಬ್ಬರು ಎಕ್ಸಾಂಪಲ್ ತಗೊಳ್ತೀನಿ. ನಯನ, ಯಾವ ಫ್ರೂಟ್ ಕಂಡ್ರೆ ತುಂಬಾ ಇಷ್ಟ ನಿಮ್ಗೆ? ಹಣ್ಣು ಯಾವುದು ಇಷ್ಟ ಅಂತ ಕೇಳ್ತಾ ಇದ್ದೀನಿ. ಓಕೆ ಫೈನ್. ಲಾವಣ್ಯ, ನಿನ್ಗೆ ಯಾವ ಫ್ರೂಟ್ ಇಷ್ಟನಮ್ಮ? ಸರ್ ಆಪಲ್. Let us take these two examples. So Nayana likes mango, Lavanya likes apple. Assumption ಈಗ ಏನ್ ಹಾಕೊಳ್ತೀನಿ ಅಂತಾರೆ, ನಯನಿಗೆ ಮ್ಯಾಂಗೋ ಇಷ್ಟ, ಆಪಲ್ ಇಷ್ಟ ಇಲ್ಲ. ಲಾವಣ್ಯಗೆ ಆಪಲ್ ಇಷ್ಟ, ಮ್ಯಾಂಗೋ ಇಷ್ಟ ಇಲ್ಲ. ಈಗ ನಯನ ಇರೋ ಜಾಗದಲ್ಲಿ ನಾನು ಮ್ಯಾಂಗೋ ಬದಲು ಆಪಲ್ ಇಟ್ರೆ ಏನಾಗುತ್ತೆ ಸಹನ? ಸರ್ ಅವ್ರು ತಗೊಳ್ಳಲ್ಲ. ಸೇಮ್ ಸಿಚುವೇಶನ್, ಲಾವಣ್ಯ ಇರೋ ಜಾಗದಲ್ಲಿ ನಾನು ಆಪಲ್ ಇಡೋದ್ರ ಬದಲು ಮ್ಯಾಂಗೋ ಇಟ್ರೆ ಅವಳು ತಗೊಳ್ಳಲ್ಲ ಸರ್. ಅಫ್ಕೋರ್ಸ್ ಜನರಲ್ ಸಿನಾರಿಯೋ ಇದು, ಜನರಲ್ ಕಾಮನ್ ಸಿನಾರಿಯೋ. ಪ್ಯಾರಿಟೋ ಎಫಿಷಿಯನ್ಸಿ ಏನ್ ಹೇಳುತ್ತೆ ಅಂತ ಅಂದ್ರೆ, ನೋಡಪ್ಪ ಈ ತರ ಸಿಚುವೇಶನ್ ಇದೆಯಲ್ಲ, ಇಂಥ ಟೈಮಲ್ಲಿ ನೀನ್ ಏನ್ ಮಾಡು ಅಂತ ಅಂದ್ರೆ, ಕನ್ಸ್ಯೂಮರ್ನ ನೋಡ್ಕೊಂಡು ಓಕೆ ಏನ್ ಹೇಳ್ತಾ ಇದ್ದೆ, ಪ್ಯಾರೆಟೋ ಎಫಿಷಿಯನ್ಸಿ ಏನ್ ಹೇಳುತ್ತೆ ಅಂತ ಅಂದ್ರೆ, ಈ ತರ ಮಾರ್ಕೆಟ್ ಕಂಡೀಷನ್ ನ ನೋಡು. ನಯನ ಇರೋ ಜಾಗ ಯಾವುದು, ಲಾವಣ್ಯ ಇರೋ ಜಾಗ ಯಾವುದು, ನಯನ ಇರೋ ಏರಿಯಾದಲ್ಲಿ ಯಾವ ರೀತಿ ಜನ ಯಾವ ಫ್ರೂಟ್ ನ ಇಷ್ಟಪಡ್ತಾರೆ, ಲಾವಣ್ಯ ಇರೋ ಜಾಗದಲ್ಲಿ ಯಾವ ಫ್ರೂಟ್ ನ ಇಷ್ಟಪಡ್ತಾರೆ, ಅದು ನೋಡ್ಕೊಂಡು ರಿಸೋರ್ಸಸ್ ನ ಅಲೋಕೇಟ್ ಮಾಡು ಅಂತ ಹೇಳೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಪ್ಯಾರೆಟೋ ಎಫಿಷಿಯನ್ಸಿ. ಯಾವಾಗ್ಲೂ ಏನಾಗುತ್ತೆ ಅಂದ್ರೆ, ಕೆಲವೊಂದ್ಸಲಿ ನೀವು ಎಲ್ಲಿಗೆ ಏನ್ ಬೇಕು ಅದನ್ನ ನೀವು ಕೊಡ್ಲಿಲ್ಲ ಅಂತ ಅಂದ್ರೆ, ಸೊ ಆಬ್ವಿಯಸ್ಲಿ ನೀವು ಲಾಸ್ ಇನ್ಕರ್ ಮಾಡ್ಕೊಳ್ತೀರಾ. ಇವತ್ತು ನಯನಾಂಗೆ ರಿಕ್ವೈರ್ಮೆಂಟ್ ಇರೋ ಜಾಗ ಏನಿದೆ, ಅಲ್ಲಿ ಮ್ಯಾಂಗೋಗ್ ರಿಕ್ವೈರ್ಮೆಂಟ್ ಇದ್ರೆ ನಾನು ತಗೊಂಡು ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಮ್ಯಾಂಗೋ ಸೇಲ್ ಮಾಡ್ಬೇಕಲ್ಲಿ, ನಾನು ಆಪಲ್ ಸೇಲ್ ಮಾಡೋದಕ್ಕಾಗಲ್ಲ. ಲಾವಣ್ಯ ಇರೋ ಜಾಗದಲ್ಲಿ ನಾನು ಹೋಗಿ ಆಪಲ್ ಸೇಲ್ ಮಾಡ್ಬೇಕು, ಮ್ಯಾಂಗೋ ಸೇಲ್ ಮಾಡೋದಕ್ಕಾಗಲ್ಲ. ಸರಿ, ಎಲ್ಲಾ ಕಡೆ ಎಲ್ಲಾ ಫ್ರೂಟ್ಸ್ ಸಿಗುತ್ತೆ ಸರ್, ನೀವ್ ಯಾಕೆ ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಸುಮ್ಮನೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ, ಯಾವ ರೀತಿ ಇರುತ್ತೆ ಪರಿಸ್ಥಿತಿಗಳು, ಸಿಚುವೇಶನ್ಗಳು ಅಂತ. ನಿಮ್ಮ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಏನ್ ಹೇಳುತ್ತೆ ಅಂತ ಅಂದ್ರೆ ಇದನ್ನೇ, ಏನು, ಅಲೋಕೇಶನ್ ಆಫ್ ಎಕನಾಮಿಕ್ ರಿಸೋರ್ಸಸ್. ನಿಮ್ಮ ಎಕನಾಮಿಕ್ ರಿಸೋರ್ಸಸ್ ನ ಯಾವ ರೀತಿ ಅಲೋಕೇಟ್ ಮಾಡ್ತೀರಾ ಅಂತ ಅಂದ್ರೆ, ಜನರಿಗೆ ಯಾವ ರಿಕ್ವೈರ್ಮೆಂಟ್ಸ್ಗಳು ಇದೆಯೋ ಆ ರಿಕ್ವೈರ್ಮೆಂಟ್ಸ್ಗಳನ್ನ ಬೇಸಿಸ್ ಮೇಲೆ ಏನ್ ಮಾಡ್ತೀರಾ ನೀವು, ಅಲೋಕೇಟ್ ಮಾಡ್ತೀರಾ ಅಂತ ಹೇಳೋದಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಪ್ಯಾರೆಟೋ ಎಫಿಷಿಯನ್ಸಿ. ಇವತ್ತಿನ ಕ್ಲಾಸ್ ಅಲ್ಲಿ ಇದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮಾತಾಡ್ಬಿಟ್ಟು ಇವತ್ತಿನ ಕ್ಲಾಸ್ ನ ಮುಗಿಸೋಣ. ಏನಿದು ಕ್ಯಾರೆಕ್ಟರಿಸ್ಟಿಕ್ಸ್? ಪರ್ಫೆಕ್ಟ್ಲಿ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ ಅಥವಾ ಮಾರ್ಕೆಟ್ ನ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನು? ಐ ಥಿಂಕ್ ಇಷ್ಟೊತ್ತಂಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನೇ ಪಾಯಿಂಟ್ಸ್ ವೈಸ್ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಐ ಥಿಂಕ್
Sneha, can you read this first one? Yes, sir. Yeah. Large number of buyers and sellers. Okay. There is a large. ಸಾಕು ನಾ ಸೊ ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ನಾನು ಅವಾಗಲೇ ಮಾತಾಡಿದೆ ಏನಂತ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಅಫ್ಕೋರ್ಸ್ ದೇರ್ ವಿಲ್ ಬಿ ಅ ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಅಂಡ್ ದೆನ್ ದ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್. ಜಾಸ್ತಿ ಜನ ಸೇಲ್ ಮಾಡೋರು ಇರ್ತಾರೆ, ಅದೇ ತಕ್ಕ ಮಟ್ಟಿಗೆ ಪರ್ಚೇಸ್ ಮಾಡೋರು ಸಹ ಏನಾಗಿರ್ತಾರೆ ಆ ಪರ್ಟಿಕ್ಯುಲರ್ ಮಾರ್ಕೆಟ್ ಅಲ್ಲಿ ಇರ್ತಾರೆ. ಸೊ ದಟ್ ಈಸ್ ವಾಟ್ ದ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯುವರ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್. ಸೆಕೆಂಡ್ ಪಾಯಿಂಟ್ ಹೇಳಿ. Homogeneous product. ಹೋಮೋಜೀನಿಯಸ್ ಪ್ರಾಡಕ್ಟ್ ಅಂತ ಅಂದ್ರೆ ಏನು? ನಿಮ್ಗೆ ಯಾರು ಬೈಯರ್ ಇರ್ತಾನಲ್ಲ, ಬೈಯರ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಮ ಯಾವ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರು ಅದು ಪರ್ಚೇಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಇಮಿಡಿಯೇಟ್ ಸಬ್ಸ್ಟಿಟ್ಯೂಟ್ ಏನಾಗುತ್ತೆ ಅದೇ ಜಾಗದಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಿನಗೆ ಎಲ್ಲೋ ಬೇರೆ ಕಡೆ ಹೋಗಿ ತಗೊಳ್ಬೇಕು, ಅದಕ್ಕೆ ನೀನ್ ಏನೇನೋ ಬಾರಿ ಕಷ್ಟಪಡಬೇಕು ಅನ್ನೋ ಒಂದು ಆಪ್ಷನ್ಸೇ ಇರಲ್ಲ. ಇಟ್ ವಿಲ್ ಬಿ ಪ್ಯೂರ್ಲಿ ಹೋಮೋಜಿನಿಯಸ್ ಪ್ರಾಡಕ್ಟ್ ವಿ ಕ್ಯಾನ್ ಸೆಲ್ ಬೈ ವೇರಿಯಸ್ ಫರ್ಮ್ಸ್ ಇನ್ ದ ಮಾರ್ಕೆಟ್ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ ದ ಸೆಕೆಂಡ್ ಪಾಯಿಂಟ್, ದಟ್ ಈಸ್ ಹೋಮೋಜಿನಿಯಸ್ ಪ್ರಾಡಕ್ಟ್. ಥರ್ಡ್ ಪಾಯಿಂಟ್, Absence of artificial restrictions. ಏನಿದು ಆಬ್ಸೆಂಟ್ ಆಫ್ ಆರ್ಟಿಫಿಷಿಯಲ್ ರಿಸ್ಟ್ರಿಕ್ಷನ್ಸ್ ಅಂತ? ಆರ್ಟಿಫಿಷಿಯಲ್ ರಿಸ್ಟ್ರಿಕ್ಷನ್ಸ್ ಅಂತ ಅಂದ್ರೆ ಅರ್ಥ, ವಿ ರೋಡಲ್ಲಿ ಫ್ರೂಟ್ ಸ್ಟಾಲ್ ಇಟ್ಕೊಳ್ಬೇಕು, ಫ್ರೂಟ್ ಸ್ಟಾಲ್ ವಿ ರೋಡಲ್ಲಿ ಇಟ್ಕೊಂಡ್ರೆ ಈ ಪ್ರೈಸು, ಅದೇ ನಾನು ಹೊಸೂರು ಕಾಲಲ್ಲಿ ಇಟ್ಕೊಂಡ್ರೆ ಈ ಪ್ರೈಸು, ಆಮೇಲೆ ಮಂಡ್ಯ ಬಿಗ್ ಬಜಾರ್ ಒಳಗಡೆ ಇಟ್ಕೊಂಡ್ರೆ ಈ ಪ್ರೈಸು. ದಿಸ್ ಇಸ್ ವಾಟ್ ವಿ ಕಾಲ್ ಎಸ್ ಆರ್ಟಿಫಿಷಿಯಲ್ ರಿಸ್ಟ್ರಿಕ್ಷನ್ಸ್. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಅದಿರಲ್ಲ. ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಹೌ ಎಕ್ಸಾಕ್ಟ್ಲಿ ದ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್, how exactly you will going to supply the product in the market, how exactly you will going to fix the price in the market, how exactly the consumer behavior, consumer perception. ಈ ಒಂದು ಫ್ಯಾಕ್ಟರ್ಸ್ ಗಳನ್ನ ಇಟ್ಕೊಂಡು ಏನ್ ಮಾಡ್ತೀರಾ ನೀವು ಪ್ರೈಸ್ ನ ಫಿಕ್ಸ್ ಮಾಡೋದು, ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ನ ಸೇಲ್ ಮಾಡೋದು ಮಾಡ್ತಾ ಹೋಗ್ತೀರಾ. ದಟ್ ಈಸ್ ದ ಥರ್ಡ್ ಪಾಯಿಂಟ್, ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಫೋರ್ತ್ ಒನ್, Free entry and exit. ನಿಮ್ಗೆ ಇಲ್ಲಿ ಸೇಲ್ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಆರಾಮಾಗಿ ಇಲ್ಲಿಂದ ಬಿಟ್ಟು ಬೇರೆ ಕಡೆ ಇನ್ನೆಲ್ಲೋ ಹೋಗಿ ಸ್ಟಾರ್ಟ್ ಮಾಡ್ಕೋಬಹುದು. ಅಥವಾ ನೀನ್ ಇಲ್ಲಿ ಜಾಗದಲ್ಲಿ ಚೆನ್ನಾಗಿ ಡಿಮ್ಯಾಂಡ್ ಇದೆ, ಓಕೆ ಸ್ಟಾರ್ಟ್ ಮಾಡ್ಕೋ. ಐ ಥಿಂಕ್ ನಾವು ಮಂಡ್ಯ ಒಳಗಡೆನೆ ಸುತ್ತ ಓಡಾಡಿದ್ರೆ ನಿಮ್ಗೆ ಒಂದ್ ಮೆಡಿಕಲ್ ಸ್ಟೋರ್ ತಗೊಂಡ್ರೆ ಒಂದ್ ರೋಡಲ್ಲಿ ಒಂದ್ 20-25 ಡಿಫ್ರೆಂಟ್ ಮಂಡ್ಯ ಸಿಟಿ ಒಳಗಡೆ ಸುತ್ತಾಡಿದ್ರೆ ಒಂದು 20-25 ಡಿಫ್ರೆಂಟ್ ಮೆಡಿಕಲ್ ಸ್ಟೋರ್ಸ್ಗಳು ಸಿಗುತ್ತೆ. ಫ್ರೂಟ್ ಸ್ಟಾಲ್ಗಳು 20-25 ಫ್ರೂಟ್ ಸ್ಟಾಲ್ಗಳು ಸಿಗುತ್ತೆ. ಇವತ್ತು ಯಾವ್ದೋ ಒಂದು ವೆಜಿಟೇಬಲ್ ಮಾರ್ಕೆಟ್ಸು ಎಷ್ಟೊಂದ್ ಕಡೆ ತಳ್ಳಗಾಡಿಗಳು ಇಟ್ಕೊಂಡಿರ್ತಾರೆ, ಎಷ್ಟೊಂದ್ ಕಡೆ ಚಿಕ್ಕ ಚಿಕ್ಕ ಮಾರ್ಕೆಟ್ ತರ ಇಟ್ಕೊಂಡಿರ್ತಾರೆ. ಯಾರಿಗೂ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ಸ್ ಗಳಿಲ್ಲ. ನೀನ್ ಯಾವಾಗ ಬೇಕಾದ್ರೂ ಮಾರ್ಕೆಟ್ ಕಟ್ಕೋ, ಯಾವಾಗ ಬೇಕಾದ್ರೂ ತಗೊಂಡೋಗು, ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ಸ್ ಗಳಿರಲ್ಲ. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ದ ಪರ್ಫೆಕ್ಟ್ ಕಾಂಪಿಟೇಷನ್. ನೆಕ್ಸ್ಟ್, Perfect knowledge about the market. ಈ ಒಂದು ಪರ್ಟಿಕ್ಯುಲರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಬಗ್ಗೆ ಕ್ಲಿಯರ್ ಕಟ್ ನಾಲೆಡ್ಜ್ ಇರುತ್ತೆ. ಯಾರ್ಯಾರು ಬೈಯರ್ಸ್ ಗಳಿದ್ದಾರೆ, ಯಾರ್ಯಾರು ಸೆಲ್ಲರ್ಸ್ ಗಳಿದ್ದಾರೆ, ಯಾವ್ಯಾವ ಸೆಲ್ಲರ್ಸ್ ಗಳು ಯಾವ್ಯಾವ ರೀತಿ ಸೇಲ್ ಮಾಡ್ತಾರೆ, ಯಾವ್ಯಾವ ಬೈಯರ್ಸ್ ಗಳು ಯಾರ್ಯಾರ ಹತ್ರ ಹೋಗಿ ಪರ್ಚೇಸ್ ಮಾಡ್ತಾರೆ, ಇದು ಎಲ್ಲಾ ಕ್ಲಾರಿಟಿ ನಿಮ್ಮ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಗೊತ್ತಿರುತ್ತೆ. ಸಿಕ್ಸ್ತ್ ಪಾಯಿಂಟ್, Perfect mobility of the factors of production. ಐ ಥಿಂಕ್ ನಮ್ಗೆಲ್ಲರಿಗೂ ಗೊತ್ತಿದೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಒಂದು ಲ್ಯಾಂಡು, ಲೇಬರು, ಕ್ಯಾಪಿಟಲ್, ಆರ್ಗನೈಸೇಷನ್ ಅಂತ 4 ಡಿವೈಡ್ ಇದೆಯಲ್ಲ. ಪರ್ಫೆಕ್ಟ್ ಮೊಬೈಲಿಟಿ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ ಈ ಎಲ್ಲಾ ಫ್ಯಾಕ್ಟರ್ಸ್ಗಳನ್ನ ಎಫೆಕ್ಟಿವ್ ಆಗಿ ನಿಮ್ಮ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಏನ್ ಮಾಡ್ತಾರೆ, ಯುಟಿಲೈಸ್ ಮಾಡ್ಕೊಳ್ತಾರೆ. ಫ್ಯಾಕ್ಟರ್ಸ್ಗಳು ಯಾವ್ಯಾವ ಇದಾವೆ ಅದನ್ನೆಲ್ಲ ಎಫೆಕ್ಟಿವ್ ಆಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಬೇಕು ಆ ರೀತಿ ಏನ್ ಮಾಡ್ಕೊಳ್ತಾ ಹೋಗ್ತಾರೆ, ಯುಟಿಲೈಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸೆವೆಂತ್ ಪಾಯಿಂಟ್, Non-existence of transportation cost. ನಿಮ್ಗೆ ಈ ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾನೇನೋ ಒಂದು ತರಕಾರಿ ತಗೊಳ್ಬೇಕು ಅಂದ್ರೆ ನಾನು ಮಂಡ್ಯ ಸಿಟಿ ಒಳಗಡೆ ಬರುವಂತ ಅವಶ್ಯಕತೆ ಇಲ್ಲ. ನಾನಿರೋ ಜಾಗದಿಂದ ಒಂದು 100 ಮೀಟರ್ಸ್ ನಾನು ನಡ್ಕೊಂಡು ಹೋದ್ರೆ ನನಗೆ ಚಿಕ್ಕ ಮಾರ್ಕೆಟೇ ಸಿಕ್ಬಿಡುತ್ತೆ. ಒಂದು. ಎರಡು, ಯಾರು ಸೇಲ್ ಮಾಡ್ತಾನೆ ಅವನಿಗೂ ಅಷ್ಟೇ ತಗೊಂಡೋಗ್ಬಿಟ್ಟು ಬೆಂಗಳೂರಿಗೋ ಅಥವಾ ಮೈಸೂರಿಗೋ ಅಥವಾ ಯಾವುದೋ ಒಂದು
ಚೆನ್ನೈಗೋ ಅಥವಾ ಹೈದರಾಬಾದ್ಗೋ ನಾನು ತಗೊಂಡೋಗಿ ನಾನು ಕೊಡಬೇಕು ಅಂತ ಅವಶ್ಯಕತೆ ಇಲ್ಲ ನನಗೆ. ನಾನು ಇಲ್ಲಿ ಬೆಳೀತಾ ಇದ್ದೀನಿ. ಐ ಥಿಂಕ್ ನೀವೆಲ್ಲರೂ ಐ ಥಿಂಕ್ ಮಂಡ್ಯದಲ್ಲಿರೋರು ತುಂಬ ಜನ ತರಕಾರಿಗಳನ್ನ ಮಾರೋರು ಕೆಲವ್ರು ಇದ್ದೀರಾ. ಐ ಥಿಂಕ್ ನೀವೆಲ್ಲರೂ ನೋಡಿರ್ತೀರಾ. ಕೆಲವ್ರು ಎಲ್ಲರೂ ಏನ್ ಮಾಡ್ತಾರೆ ಅಂತ ಅಂದ್ರೆ, ಇವತ್ತಿನ ದಿನ ಏನೋ ಬೆಂಡೆಕಾಯಿ ಬೆಳೆದಿದ್ದಾರೆ ಅಂತ ಅಂದ್ರೆ ಆ ಹೊಲದಲ್ಲಿ ಎಲ್ಲಾನು ಕಟ್ ಮಾಡ್ಕೊಂಡು ಬಂದು ಅವತ್ತು ಸಂಜೆ ವಿ ರೋಡಲ್ಲೋ ಅಥವಾ RP ರೋಡಲ್ಲೋ ತಗೊಂಡು ಬಂದು ಒಂದು ಚಾಪೆ ಹಾಸ್ಕೊಂಡು ಬೆಂಡೆಕಾಯಿನ ಇಟ್ಬಿಟ್ಟು 20 ರೂಪಾಯಿ ಕೆಜಿಗಿಂತ ಮಾರ್ಕೊಂಡು ಖಾಲಿ ಮಾಡ್ಕೊಂಡು ಅವತ್ತಿನ ದಿನ ಕೆಲಸ ಮುಗಿಸ್ಕೊಂಡು ಹೋಗಿದ್ದಾರೆ. ನೋಡಿದಿರಾ ಇಲ್ವಾ ಇಂಥ ಜನಗಳನ್ನ? ಆಬ್ವಿಯಸ್ಲಿ ನೋಡಿರ್ತೀನಿ. ಇಂಥ ಸಿಚುವೇಶನ್ಸ್ಗಳಲ್ಲಿ ನಿಮ್ಗೆ ಇವತ್ತು ಆ ಬೆಳೆದಿರೋ ಯಾರು ರೈತ ಇರ್ತಾನೆ ಅವ್ನು ಎಲ್ಲೋ ಬೆಂಗಳೂರಿಗೋ ಮೈಸೂರಿಗೋ ಹೋಗುವಂತ ಅವಶ್ಯಕತೆ ಇಲ್ಲ. ವಿತ್ ಲೆಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಸೊ ಆರಾಮ್ಸೆ ಹಿ ಕ್ಯಾನ್ ಸೆಲ್ ದ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಇಷ್ಟನ್ನು ನಾವು ಏನಂತ ಕರಿತೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಕರಿತೀನಿ. ಸೊ ಇದಾದ್ಮೇಲೆ ನಿಮ್ಗೆ ಕಂಡೀಷನ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಬರುತ್ತೆ. ಐ ಥಿಂಕ್ ನಾನು ನಿಮ್ಗೆ ಸ್ಕ್ರೀನ್ ನ ತೋರಿಸ್ತಾ ಇದ್ದೀನಿ. ಸೊ ನೀವೇನ್ ಮಾಡ್ಬೇಕು, ನನ್ನ ನೆಕ್ಸ್ಟ್ ಕ್ಲಾಸ್ ಸ್ಯಾಟರ್ಡೆ ಕ್ಲಾಸಲ್ಲಿ ನಾನು ಇದನ್ನ ಮಾತಾಡ್ಬೇಕಾದಾಗ ಈ ಎಲ್ಲಾ ಕಾನ್ಸೆಪ್ಟ್ಸ್ಗಳನ್ನ ದಯವಿಟ್ಟು ಓದ್ಕೊಂಡು ಅರ್ಥ ಮಾಡ್ಕೊಂಡು ಬಂದಿರಿ. ಒಂದು ಕಂಡೀಷನ್ಸ್ ಹೇಳಿದೆ, ಅದಾದ್ಮೇಲೆ ಇದರಲ್ಲಿ ಫರ್ಮ್ ರೆವಿನ್ಯೂ ಅಂತ ಇಲ್ಲಿ ಕೊಟ್ಟಿದ್ದೀನಿ, ಇದಾದ್ಮೇಲೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ತೋರಿಸಿದ್ದೀನಿ, ಅದಾದ್ಮೇಲೆ ಪರ್ಫೆಕ್ಟ್ ಕಾಂಪಿಟೇಷನ್ ಇನ್ ಶಾರ್ಟ್ ರನ್ ಅಂತ ತೋರಿಸಿದ್ದೀನಿ, ಅದಾದ್ಮೇಲೆ ಪರ್ಫೆಕ್ಟ್ ಕಾಂಪಿಟೇಷನ್ ಇನ್ ದ ಲಾಂಗ್ ರನ್ ಅಂತ ತೋರಿಸ್ತೀನಿ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್. ಇಷ್ಟು ಕಾನ್ಸೆಪ್ಟ್ಸ್ಗಳನ್ನ ನೀವೇನ್ ಮಾಡಬೇಕು, ನಾಡಿದ್ದು ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆ ದಯವಿಟ್ಟು ಓದ್ಕೊಂಡು ಬಂದಿರಿ. ಓಕೆ, ಸೊ ನೀವು ಅಷ್ಟು ಕಾನ್ಸೆಪ್ಟ್ಸ್ನ ಓದ್ಕೊಂಡು ಬಂದ್ರೆ ಐ ಥಿಂಕ್ ನನಗೆ ಬೇಗ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? Yes, sir. Thank you.